ಸಮೋಷ್ಣ ವಲಯ ನೋಡಿ, ಸಮೋಷ್ಣ ವಲಯವನ್ನ ವಾಯುಗೋಳ ಅಂತ ಕರೀತಾರೆ. ಯಾವ ವಲಯದಲ್ಲಿ ಉಲ್ಕಿಗಳು ಭಸ್ಮಗೊಳ್ಳುತ್ತವೆ? ಯಾವ ವಲಯದಲ್ಲಿ ಅರೋರ ಉಂಟಾಗುತ್ತದೆ? ಅರೋರ ಉಂಟಾಗುವ ವಲಯ ಯಾವುದು? ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಅಯನ ಮಂಡಲ, ಅಯನೋ ಮಂಡಲ ನೋಡಿ. ಅಯನೋ ಮಂಡಲ ಅಂದ್ರೂ ಒಂದೇ, ಇದಕ್ಕೆ ಉಷ್ಣತಾ ಮಂಡಲ ಅಂತ ಕರೀತಾರೆ. ಅಯನೋ ಮಂಡಲಕ್ಕೆ ಇರುವಂತ ಇನ್ನೊಂದು ಹೆಸರೇ ಉಷ್ಣತಾ ಮಂಡಲ. ಉಷ್ಣತಾ ಮಂಡಲ ಅಂದ್ರೂ ಒಂದೇ, ಅಯನೋ ಮಂಡಲ ಅಂದ್ರೂ ಒಂದೇ. ಇಲ್ಲಿ ಅರೋರ ಉಂಟಾಗುತ್ತದೆ. ಅರೋರ ಅಂದ್ರೆ ಏನು? ಧ್ರುವ ಜ್ಯೋತಿ ಅಂತ ಅರ್ಥ. ಉತ್ತರ ಧ್ರುವದಲ್ಲಿ ಉಂಟಾಗುವುದು ಅರೋರ ಬೋರಿಯಾಲಿಸ್. ದಕ್ಷಿಣದಲ್ಲಿ ಉಂಟಾಗುವುದು ಅರೋರ ಆಸ್ಟ್ರೇಲಿಸ್. ಉತ್ತರ ಧ್ರುವದಲ್ಲಿ ಉಂಟಾಗುವುದು ಅರೋರ ಬೋರಿಯಾಲಿಸ್ ಆದರೆ ದಕ್ಷಿಣ ಧ್ರುವದಲ್ಲಿ ಉಂಟಾಗುವುದು ಅರೋರ ಆಸ್ಟ್ರೇಲಿಸ್. ಅರೋರ ಅಂದ್ರೆ ಏನು? ಬೆಳಕಿನ ಹಬ್ಬ ಅಥವಾ ಧ್ರುವ ಜ್ಯೋತಿ ಅಂತ ಕರೀತಾರೆ. ಬೆಳಕಿನ ಹಬ್ಬ ಅಥವಾ ಧ್ರುವ ಜ್ಯೋತಿ. ಉತ್ತರ ಧ್ರುವದಲ್ಲಿ ಉಂಟಾಗುವುದು ಅರೋರ ಬೋರಿಯಾಲಿಸ್ ಆದರೆ ದಕ್ಷಿಣ ಧ್ರುವದಲ್ಲಿ ಅರೋರ ಆಸ್ಟ್ರೇಲಿಸ್. ಈ ಅಯನ ಮಂಡಲ ಅಥವಾ ಸಮೋಷ್ಣ ಏನು ಉಷ್ಣತಾ ಮಂಡಲದಲ್ಲಿ ಧ್ರುವ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳ ಮಧ್ಯೆ ಘರ್ಷಣೆ ಆಗ್ತದೆ. ಆ ಘರ್ಷಣೆ ಆಗುವುದರಿಂದ ಏನಾಗ್ತಂದ್ರೆ ಕೆಂಪು ಮತ್ತು ಹಸಿರು ಬಣ್ಣಗಳು ಉತ್ಪಾದನೆ ಆಗ್ತವೆ. ಕೆಂಪು ಮತ್ತು ಹಸಿರು ಬಣ್ಣಗಳು ಉತ್ಪಾದನೆ ಆಗ್ತವೆ. ಇದನ್ನೇ ನಾವ್ ಏನಂತ ಕರಿತೀವಿ ಅಂದ್ರೆ ಅರೋರಾ ಬೋರಿಯಾಲಿಸ್ ಮತ್ತು ಅರೋರಾ ಆಸ್ಟ್ರೇಲಿಸ್ ಅಂತ ಕರಿತೀವಿ. ಅರೋರಾ ಆಸ್ಟ್ರೇಲಿಸ್ ಮತ್ತು ಅರೋರಾ ಬೋರಿಯಾಲಿಸ್. ಈ ಕೆಳಗಿನ ಯಾವ ವಲಯದಲ್ಲಿ ವಿಮಾನಗಳು ಹಾರಾಟಗೊಳ್ಳುತ್ತವೆ? ಅದಕ್ಕೆ ಇದನ್ನು ವಿಮಾನಗಳ ಹಾರಾಟದ ವಲಯ ಅಂತ ಕರೀತಾರೆ. ಜೆಟ್ ವಿಮಾನಗಳ ಹಾರಾಟದ ವಲಯ. ವಿಮಾನದ ಹಾರಾಟದ ವಲಯ ಯಾವುದು? ಸಮೋಷ್ಣ ವಲಯ ನೋಡಿ. ಸಮೋಷ್ಣ ವಲಯದಲ್ಲಿ ವಿಮಾನಗಳು ಹಾರಾಟಗೊಳ್ಳುತ್ತವೆ. ವಿಮಾನಗಳು ಹಾರಾಟದ ವಲಯ ವೆರಿ ಇಂಪಾರ್ಟೆಂಟ್. ವಿಮಾನಗಳ ಹಾರಾಟದ ವಲಯ ಅಂತಂದ್ರು ಒಂದೇ. ಇದೇ ವಲಯದಲ್ಲಿ ಓತ್ರಿ ಕಂಡು ಬರುತ್ತದೆ. ಓತ್ರಿ ಅಂದ್ರೆ ಏನು? ಓಜನ ಪದರು ಅಂತ ಕರೀತೀವಿ. ವಾಯುಮಂಡಲದ ಯಾವ ವಲಯದಲ್ಲಿ ಓಜನ ಪದರು ಕಂಡು ಬರುತ್ತದೆ ಅಂದ್ರೆ ಅದು ಸಮೋಷ್ಣ ವಲಯದಲ್ಲಿ. ಈ ಕೆಳಗಿನ ಯಾವ ಪ್ರಕ್ರಿಯೆಗೆ ಸಬ್ಲಿಮೇಷನ್ ಅಂತ ಕರೀತಾರೆ? ನಮ್ಮ ಜಿಯೋಗ್ರಫಿಯಲ್ಲಿ ಬಹಳ ಒಂದು ಅದ್ಭುತವಾಗಿರುವಂತ ಪದ ಅದು ಸಬ್ಲಿಮೇಷನ್. ಈ ಕೆಳಗಿನ ಯಾವ ಪದ? ನೀರು ಆವಿಯಾಗುವುದು, ಮಂಜುಗಡ್ಡೆ ನೀರಾಗುವುದು, ಮಂಜುಗಡ್ಡೆ ನೇರವಾಗಿ ಆವಿಯಾಗುವುದು, ಮೇಲಿನ ಎಲ್ಲವೂ. ಸಬ್ಲಿಮೇಷನ್ ಎಂದರೇನು? ಸಬ್ಲಿಮೇಷನ್ ಎಂದರೇನು? ಸಬ್ಲಿಮೇಷನ್ ಎಂದರೇನು? ಜಿಯೋಗ್ರಫಿಯಲ್ಲಿ ಈ ತರದ ಪದಗಳನ್ನು ಪರ್ಫೆಕ್ಟ್ ಆಗ್ಬೇಕು. ಇತ್ತೀಚೆಗೆ KS ಆಗಿರಬಹುದು, PSI ಆಗಿದ್ರು ಈ ಪದಗಳನ್ನು ಕೇಳ್ತಾ ಇದ್ದಾನೆ. ಏನ್ ಕ್ವಶನ್ ಇದಂದ್ರೆ ಸಬ್ಲಿಮೇಷನ್ ಅಂದ್ರೆ ಏನು? ಸಬ್ಲಿಮೇಷನ್ ಅಂತಂದ್ರೆ ಇದು ನೋಡಿ, ಇದೊಂದು ಪರ್ವತ ಇದೆ. ಇದೊಂದು ಪರ್ವತ. ಈ ಪರ್ವತದ ಮೇಲ್ಭಾಗದಲ್ಲಿ ಏನಿದೆ ಅಂದ್ರೆ ಪ್ರತಿ 1 ಕಿಲೋಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗ್ತದೆ ಅಲ್ಲ? ಪ್ರತಿ 1 ಕಿಲೋಮೀಟರ್ ಮೇಲೆ ಹೋದಂತೆ ಅಥವಾ ಪ್ರತಿ 1000 ಮೀಟರ್ ಮೇಲೆ ಹೋದಂತೆ
6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗ್ತದೆ. ಪರ್ವತಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಸಾಕಷ್ಟು ಪ್ರಮಾಣದ ಮಂಜುಗಡ್ಡೆಗಳನ್ನ ನೋಡ್ತೀವಿ ನಾವು, ನೀರ್ಗಲ್ಲುಗಳು ಇರ್ತವೆ. ಆ ಮಂಜುಗಡ್ಡೆಗಳು ನೀರ್ಗಲ್ಲುಗಳು ಇರ್ತವೆ. ಆದ್ರೆ ಇಲ್ಲಿ ಒಳಭಾಗದಲ್ಲಿ ಏನಾಗ್ತಾವ ಅಂತಂದ್ರೆ ಜ್ವಾಲಾಮುಖಿಗಳು ಹೋಗ್ತವೆ. ಭೂಮಿಯ ಅಂತರಾಳದಿಂದ ಉದ್ಭವವಾಗುವಂತ ಜ್ವಾಲಾಮುಖಿಗಳು, ಆ ಜ್ವಾಲಾಮುಖಿಯ ಕಾವಿನಿಂದ ಒತ್ತಡದಿಂದ ಆ ಮೇಲಿರತಕ್ಕಂತ ಮಂಜುಗಡ್ಡೆ ಇದೆಯಲ್ಲ, ಆ ಮಂಜುಗಡ್ಡೆ ನೀರಾಗಿಲ್ಲ, ನೀರಾಗದೆ ನೇರವಾಗಿ ಆವಿಯಾಗುವುದನ್ನ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ಸಬ್ಲಿಮೇಷನ್ ಅಂತಂದ್ರೆ ಏನು? ಪರ್ವತಗಳ ಮೇಲ್ಭಾಗದಲ್ಲಿ ಇರತಕ್ಕಂತ, ಯಾಕದು ಪರ್ವತಗಳ ಮೇಲ್ಭಾಗದಲ್ಲಿ ಇರತಕ್ಕಂತ ಮಂಜುಗಡ್ಡೆಗಳಾಗಿರಬಹುದು, ಬರ್ಫುಗಳಾಗಿರಬಹುದು, ಇಲ್ಲಿ ಜ್ವಾಲಾಮುಖಿಗಳು ಉಂಟಾಗ್ತಾವಲ್ಲ, ಆ ಜ್ವಾಲಾಮುಖಿಗಳು ಉಂಟಾದಂತ ಸಮಯದಲ್ಲಿ ಅದು ಬಹಳ ಡೇಂಜರ್ ಇರ್ತದೆ. 3000ದಿಂದ 3700 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಆ 3000ದಿಂದ 3700 ಡಿಗ್ರಿ ಸೆಲ್ಸಿಯಸ್ ಇರುವಂತ ಉಷ್ಣಾಂಶ ನೇರವಾಗಿ ಬರುವಾಗ ನಾವು ಆಕ್ಚುಲಿ ಬರ್ಪಿಗೆ ಕಾವು ಕೊಟ್ರೆ ಏನಾಗ್ತದೆ? ಬರ್ಪ ನೀರಾಗ್ಬೇಕು. ಆಕ್ಚುಲಿ ಬರ್ಪಿಗೆ ಅಥವಾ ಐಸಿಗೆ ನಾವು ಕಾವು ಕೊಟ್ಟಾಗ ಅದೇನಾಗಬೇಕು ಅಂತಂದ್ರೆ ನೀರಾಗಬೇಕು. ಅದು ನೀರಾಗದೆ ನೇರವಾಗಿ ಅದು ಆವಿಯಾಗಿ ಬಿಡ್ತದೆ, ಅಷ್ಟು ಶಾಖ ಇರ್ತದೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಕರ್ಪೂರ ಆವಿಯಾಗುವುದು ಸಿಂಪಲ್ ಇದೆ. ಯಾರು? ದುದ್ಯಾನವರು. ದುದ್ಯಾನ ಬರದತ್ತೇಳಿ ಸರಿ, ಎಲ್ರು ದುದ್ಯ ಅಂತಾರ ನೋಡಿ. ಈ ಒಂದು ಜ್ವಾಲಾಮುಖಿಯ ಪರ್ವತ ಇದೆ, ಈ ಒಂದು ಎತ್ತರ ಪ್ರಮಾಣದ ಪರ್ವತ ಇದೆ. ಆ ಪರ್ವತದ ಮೇಲ್ಭಾಗದಲ್ಲಿ ಏನಿದೆ ಅಂತಂದ್ರೆ ಅದು ಒಂದು ಮಂಜುಗಡ್ಡೆ ಇದೆ. ಈ ಭೂಮಿಯ ಅಂತರಾಳದಿಂದ ಬರುವಂತ ಜ್ವಾಲಾಮುಖಿ ಏನಾಗ್ತಂದ್ರೆ ಅಪಾರ ಪ್ರಮಾಣದ ಜ್ವಾಲಾಮುಖಿ ಒತ್ತಡದಿಂದ ಮೇಲಿರುವಂತ ಮಂಜುಗಡ್ಡೆ ಏನಾಗ್ತಂದ್ರೆ ನೇರವಾಗಿ ನೀರಾಗದೆ ಆವಿಯಾಗಿ ಹೋಗುತ್ತದೆ. ಆ ಆವಿಯಾಗಿ ಹೋಗುವಂತ ಪ್ರಕ್ರಿಯೆಗೆ ಸಬ್ಲಿಮೇಷನ್ ಅಂತ ಕರಿತೀವಿ. ಈ ಪದ ನೆನ್ಪಿಡಿ, ಸಬ್ಲಿಮೇಷನ್. ಸಬ್ಲಿಮೇಷನ್ ಆವಿ ಆಗ್ತದೆ, ಆವಿಯಾಗಿ ಮತ್ತೆ ಮೋಡ ಆಗ್ತದೆ, ಮೋಡ ಮತ್ತೆ ಏನಾಗ್ತದೆ? ಮಳೆ ಆಗ್ತದೆ. ಇಲ್ಲಿ ಮಳೆ ಹಾಗಾದ್ರೆ ಈ ಸಬ್ಲಿಮೇಷನ್ ಆಗೋದು, ಮೋಡ ಆಗೋದು, ಮಳೆ ಆಗೋದು ಯಾವ ವಲಯದಲ್ಲಿ ಆಗ್ತದೆ? ಅದೆಲ್ಲ ಆಗೋದು ಅಲ್ಲಿ ಎಲ್ಲ ಆಗೋದು ಯಾವ ವಲಯದಲ್ಲಿ? ಸಬ್ಲಿಮೇಷನ್ ಆಗಿ ಮೋಡ ಆಗಿ ಮಳೆ ಆಗುವುದು ಯಾವ ವಲಯದಲ್ಲಿ? ಶಬಾಷ್, ಪರಿವರ್ತನ ವಲಯದಲ್ಲಿ. ನೋಡಿ, ಇವೆಲ್ಲ ಆಗುವಂತ ಪ್ರಕ್ರಿಯೆ ಯಾವ ವಲಯದಲ್ಲಿ ಅಂದ್ರ ಪರಿವರ್ತನ ವಲಯದಲ್ಲಿ. ಪರಿವರ್ತನ ವಲಯ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಎಲ್ಲ ಪ್ರಕ್ರಿಯೆಗಳು ಜರುಗುವುದು ಯಾವ ವಲಯದಲ್ಲಿ ಅಂತಂದ್ರೆ ಪರಿವರ್ತನ ಮಂಡಲದಲ್ಲಿ. ಪರಿವರ್ತನ ಮಂಡಲದಲ್ಲಿ. ನೆಕ್ಸ್ಟ್ ಆರ್ಗಾನ್, ಜನಾನ್, ರೆಡಾನ್. ಆರ್ಗಾನ್, ಜನಾನ್, ರೆಡಾನ್. ಸುಮ್ರು ಕೊಡಿ. ಆರ್ಗಾನ್, ಜನಾನ್, ರೆಡಾನ್, ಹೀಲಿಯಂ. ಹೀಲಿಯಂ, ಆರ್ಗಾನ್, ಜನಾನ್, ರೆಡಾನ್, ಹೀಲಿಯಂ. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ ಯಾವುದು? IAS ಕ್ವಶನ್ ಇದು, 3 ರಿಂದ 4 ಬಾರಿ ಕ್ವಶನ್ ಆಗಿದೆ. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ ಯಾವುದು? ಜಡಾನಿಲ. 57% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ರೆಡಾನ್. ನೋಡಿ, ರೆಡಾನ್. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ ಯಾವಂದ್ರೆ ರೆಡಾನ್. ಬಸಮ್ಮ ಕೊಪ್ಪದವರು ಪ್ರಥಮ ಸ್ಥಾನದಲ್ಲಿ, ಚಂದ್ರಕಾಂತ್ ಅವರು, ಹರೀಶ್ ಅವರು, ಪ್ರದಿ ಅವರು, ಸಿದ್ದಣ್ಣ ಅವರು, ರೋಜಾ ಅವರು, ಪ್ರವೀಣ್ ಅವರು, ರವೀಶ್ ಅವರು, ಮಹೇಶ್ವರಿ ಅವರು, ಶೀಲಾ ಅವರು. ಸರಿಯಾಗಿರುವಂತ ಉತ್ತರ ರೆಡಾನ್. ನೋಡಿ, ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ ಯಾವ್ದಂದ್ರ ರೆಡಾನ್. ಬಹಳ ಸರಿ ಕ್ವಶನ್ ಕೇಳೇನೆ. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ 78.08% ಸಾರಜನಕ ಇದೆ, 20.94% ಆಕ್ಸಿಜನ್ ಇದೆ, 0.93% ಆರ್ಗನ್ ಇದೆ, 0.03% ಕಾರ್ಬನ್ ಇದೆ, 0.00005% ಓಜನ್ ಪದರ ಇದೆ. ನೋಡಿ, 78.08% ಸಾರಜನಕ, 20.94% ಆಕ್ಸಿಜನ್, 0.93% ಆರ್ಗನ್, 0.03% ಕಾರ್ಬನ್, 0.0005% O3. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಅನಿಲ ಅಂದ್ರೆ ಸಾರಜನಕ. ಮಾನವನ ಪ್ರಾಣವಾಯು ಅಂತಂದ್ರೆ ಆಮ್ಲಜನಕ. ಜಡಾನಿಲ ಅಂತಂದ್ರೆ ಆರ್ಗನ್. ಹಸಿರುಮನೆ ಅನಿಲ ಅಂತಂದ್ರೆ ಕಾರ್ಬನ್. ಭೂಮಿಯ ರಕ್ಷಾ ಕವಚ ಅಂದ್ರೆ ಓಜನ್ ಪದರು. ಬಹಳ ಸಾರಿ ನಮ್ಮ PSIಗೆ ಅತಿ ಹೆಚ್ಚು ಫೇಮಸ್ ಆಗಿರುವಂತ ಪ್ರಶ್ನೆಗಳಿವೆ.
ವಾಯುಮಂಡಲದಲ್ಲಿ ಕಾರ್ಬನ್ ಪ್ರಮಾಣ ಎಷ್ಟು ಅಂತ ಕೇಳ್ಯಾನ ನೋಡಿ. ವಾಯುಮಂಡಲದಲ್ಲಿ ಕಾರ್ಬನ್ ಪ್ರಮಾಣ ಎಷ್ಟು ಅಂತ ಕೇಳ್ಯಾನ. ವಾಯುಮಂಡಲದಲ್ಲಿ ಓಜೋನ್ ಪದರದ ಪ್ರಮಾಣ ಎಷ್ಟು ಅಂತ ಕೇಳ್ಯಾನ. ಅಲ್ಲ, ವಾಯುಮಂಡಲದಲ್ಲಿ ಕಂಡು ಬರದೇ ಇರುವಂತ ಜಡಾನಿಲ ಯಾವ್ದನ್ನ ಕೇಳ್ಯಾನ? ರೆಡಾನ್. ನೋಡಿ, ವಾಯುಮಂಡಲದಲ್ಲಿ ಯಾವ ಜಡಾನಿಲ ಕಂಡು ಬರುವುದಿಲ್ಲ ಅಂದ್ರೆ ರೆಡಾನ್. ಸೌರಮಂಡಲದಲ್ಲಿ ಕಂಡುಬರುವ ಅತಿ ಹೆಚ್ಚು ಅನಿಲ ಯಾವುದು? ಸೌರಮಂಡಲದಲ್ಲಿ ಕಂಡುಬರುವ ಅತಿ ಹೆಚ್ಚು ಅನಿಲ ನೋಡಿ, 38% ರಾಂಗ್ ಮಾಡಿದ್ರಿ. 38%, 23%. ಸರಿ ಹಾಕಿದವರು ಕೇವಲ 31%. ಇದು ಕ್ವಶನ್ ಎಲ್ಲಾಗಿತ್ತು ಅಂತಂದ್ರ 28/2/2021 FDA ಕೇಳಿದ ಪ್ರಶ್ನೆ ಇದು. FDA ಕೇಳಿದ್ನವಲ್ಲ ಇದನ್ನು, FDA ಕೇಳಿದಂತ ಪ್ರಶ್ನೆ ಇದು. 28/2/2021 FDA ಕೇಳಿದಂತ ಪ್ರಶ್ನೆ ಏನ್ ಕೇಳಿದ್ದ ಅಂತಂದ್ರೆ, ಸೋಲಾರ್ ಸಿಸ್ಟಮದಲ್ಲಿ ಕಂಡುಬರುವ ಹೈಯೆಸ್ಟ್ ಗ್ಯಾಸಸ್ ಯಾವ ಅಂತ ಕೇಳಿದ್ದ. ಜಲಜನಕ ನೋಡಿ, ಅದೇ ವಿಶ್ವ ಅಂತಂದ್ರು ಒಂದೇ, ಯೂನಿವರ್ಸ್ ಅಂತಂದ್ರು ಒಂದೇ, ಹೈಡ್ರೋಜನ್ ರೈಟ್ ಆನ್ಸರ್ ನೋಡಿ. ಹೈಡ್ರೋಜನ್ ಅಂತಂದ್ರು ಒಂದೇ, ಜಲಜನಕ ಅಂತಂದ್ರು ಒಂದೇ. ಜಲಜನಕ ಇರುವ ಇನ್ನೊಂದು ಹೆಸರು ಹೈಡ್ರೋಜನ್. ಜಲಜನಕ ಇರುವ ಇನ್ನೊಂದು ಹೆಸರು ಹೈಡ್ರೋಜನ್. ಯಾರ ಕಂಬಾರ ಪಾಪೇನೋ? ಕಂಬಾರ ಪಾಪ ಯಾಕೆ ಬರ್ತಾನೆ ಇಲ್ಲಿ ನೋಡಿ. ಜಲಜನಕ, ಸಾರಜನಕ, ಆರ್ಗಾನ್, ಹೀಲಿಯಂ. ಹೈಡ್ರೋಜನ್ ಹೈಯೆಸ್ಟ್ ಇದೆ. ಸೋಲಾರ್ ಸಿಸ್ಟಮದಲ್ಲಿ 71% ಹೈಡ್ರೋಜನ್ ಇದೆ, 27% ಹೀಲಿಯಂ ಇದೆ. ನೆನ್ಪಿಡಿ, 71% ಹೈಡ್ರೋಜನ್ ಜಲಜನಕ ಇದೆ, 27% ಹೀಲಿಯಂ ಇದೆ. ಎಲ್ಲಿದು? ಸೋಲಾರ್ ಸಿಸ್ಟಮದಲ್ಲಿ. ವಾಯುಮಂಡಲ ಹೈಯೆಸ್ಟ್ ಕೇಳಿದ್ರೆ ಸಾರಜನಕ ಇದೆ ನೋಡಿ. ಭೂಮಿಯ ಮೇಲೆ ವಾಯುಮಂಡಲ ಅತಿ ಹೆಚ್ಚು ಕಂಡು ಬರುವ ಅನಿಲ ಅಂತಾರೆ ಸಾರಜನಕ. ಇನ್ನು ಕಾಮನ್ ಆಗಿ ವಿಶ್ವದಲ್ಲಿ ಅಥವಾ ಸೋಲಾರ್ ಸಿಸ್ಟಮ್ ದಲ್ಲಿ ಹೈಯೆಸ್ಟ್ ಯಾವ ಅಂದ್ರ ಜಲಜನಕ. ಇದೇ ತರ ಪ್ರಶ್ನೆ ಕೇಳ್ತಾ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನವನ್ನು ಹೊಂದಿದ ಗ್ರಹ ಯಾವುದು? ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನ, ಸ್ಮಾಲ್ ಡೇ. ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನವನ್ನು ಹೊಂದಿದಂತ ಗ್ರಹ ಯಾವುದು? ಚಿಕ್ಕ ದಿನ ಹೊಂದಿರಬೇಕದು. ನೋಡಿ, ಈ ತರ ಕ್ವಶನ್ ಕೇಳಿದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾರೆ. ವಾಯುಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನವನ್ನು ಹೊಂದಿದ ಗ್ರಹ ಯಾವಂದ್ರ ಗುರುಗ್ರಹ ನೋಡಿ. ಗುರುಗ್ರಹದ ಭ್ರಮಣಾವಧಿ ಅಂತಂದ್ರು ಒಂದೇ, ಚಿಕ್ಕ ದಿನ ಅಂತಂದ್ರು ಒಂದೇ, ರೊಟೇಷನ್ ಸಿಸ್ಟಮ್ ಅಂತಂದ್ರು ಒಂದೇ. ನೆನ್ಪಿಡಿ, ಗುರುಗ್ರಹದ ರೊಟೇಷನ್ ಸಿಸ್ಟಮ್ ಎಷ್ಟಿದೆ ಅಂತಂದ್ರೆ 9 ಗಂಟೆ 10 ನಿಮಿಷ. ಭೂಮಿದು ರೊಟೇಷನ್ ಎಷ್ಟಿದೆ? 24 ಗಂಟೆ. ಆಕ್ಚುಲಿ 23 ಗಂಟೆ. ಅದು 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಶುಕ್ರ ಗ್ರಹದ ಭ್ರಮಣಾವಧಿ ಎಷ್ಟಿದೆ ಅಂತಂದ್ರೆ 243 ದಿನ ನೋಡಿ. ಹೌದು, ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ದಿನವನ್ನು ಹೊಂದಿದ ಗ್ರಹ ಅಂದ್ರೆ ಶುಕ್ರ, ಅತ್ಯಂತ ಚಿಕ್ಕ ದಿನವನ್ನು ಹೊಂದಿದ ಗ್ರಹ ಅಂದ್ರೆ ಗುರು. ಅಥವಾ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಅಂದ್ರೆ ಶುಕ್ರ, ಅತ್ಯಂತ ಚಿಕ್ಕ ಭ್ರಮಣಾವಧಿ ಹೊಂದಿದ ಗ್ರಹ ಅಂದ್ರೆ ಗುರು. ಇನ್ನು ಸಾಕಷ್ಟು ನಿಮ್ಗೆ ಟೈಮ್ ಇದೆ. PSI ಸ್ಟೂಡೆಂಟ್ಗಳು ಯಾರು PSI ಓದ್ತಾ ಇದ್ದೀರಲ್ಲ, ನಿಮ್ಗೆ ಸಾಕಷ್ಟು ಟೈಮ್ ಇದೆ. ಪ್ರತಿನಿತ್ಯ ನಾ ಹೇಳುವಂತ ಪ್ರತಿಯೊಂದು ಕ್ಲಾಸ್ಗಳನ್ನ ಪರ್ಫೆಕ್ಟ್ ಆಗಿ ಕೇಳಿ. ನಾನು ನಿಮ್ಮ ಸಲುವಾಗಿನೇ ಟಾರ್ಗೆಟ್ PSI ಅಂತೇಳಿ ಫ್ರೀ ಕ್ಲಾಸ್ಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ. ಆ ಉದ್ದೇಶಕ್ಕಾಗಿ ಇದೇ ತರ ಕ್ವಶನ್ ಮೊನ್ನೆ ನೋಡಿ 2021 KSRP ಐತಲ್ಲ ಕ್ವಶನ್ ಪೇಪರ್ದಲ್ಲಿ ಇದೇ ಮಾಡಲ್ದಲ್ಲಿ ಕ್ವಶನ್ ಕೇಳಿದ್ದ. ಅಂದ್ರೆ ಕ್ವಶನ್ ಏನ್ ಬರ್ತಾ ಅಂದ್ರೆ ಭಿನ್ನ ಪದಗಳನ್ನು ಬಳಸ್ತಾನೆ, ಅವೇ ಇರ್ತ ಕ್ವಶನ್ಗಳು. ಬಟ್ ನಮ್ ಮಾರ್ಕ್ಸ್ ಏನಾಗ್ತಾ ಮಿಸ್ ಆಗುವಂತ ಸಾಧ್ಯತೆ ಇದೆ. ಕ್ವಶನ್ ಅದೇ ನೋಡಿ, ಏನ್ ಸಿಂಪಲ್ ಕ್ವಶನ್ ಇದೆ. ನಾ ಏನ್ ಕೇಳಿನಿ? ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ದಿನ ಅಂದ್ರು ಒಂದೇ, ಅತ್ಯಂತ ಚಿಕ್ಕ ಭ್ರಮಣ ಅವಧಿ ಅಂತಂದ್ರು ಒಂದೇ,
ಅತ್ಯಂತ ಚಿಕ್ಕ ರೊಟೇಷನ್ ಸಿಸ್ಟಮ್ ಅಂದ್ರೂ ಒಂದೇ ಅಲ್ಲ. ಅಥವಾ ಹಿಂಗೂ ಕೇಳಬಹುದು, ಸೌರಮಂಡಲದಲ್ಲಿ ತನ್ನನ್ನು ತಾನು ಅತಿ ವೇಗದಲ್ಲಿ ಸುತ್ತ ಹಾಕುವ ಗ್ರಹ ಯಾವುದು ಅಂತ ಕೇಳಬಹುದು. ಸೌರಮಂಡಲದಲ್ಲಿ ತನ್ನನ್ನು ತಾನು ಅತಿ ವೇಗದಲ್ಲಿ ಸುತ್ತ ಹಾಕುವ ಗ್ರಹ ಅಂದ್ರೆ ಗುರುಗ್ರಹ. ಸೌರಮಂಡಲದಲ್ಲಿ ತನ್ನನ್ನು ತಾನು ಅತಿ ವೇಗದಲ್ಲಿ ಸುತ್ತ ಹಾಕುವ ಗ್ರಹ ಯಾವಂದ್ರೆ ಶುಕ್ರ. ಕ್ವಶನ್ ಹಿಂಗೆ ಕೇಳಬಹುದು, ಸೌರಮಂಡಲದಲ್ಲಿ ದೀರ್ಘ ಹಗಲು ದೀರ್ಘ ರಾತ್ರಿ ಇರುವ ಗ್ರಹಗಳು ಯಾವುವು? ದೀರ್ಘ ಹಗಲು ದೀರ್ಘ ರಾತ್ರಿ ಇರುವ ಗ್ರಹಗಳು ಯಾವುವು? ಸೌರಮಂಡಲದಲ್ಲಿ ದೀರ್ಘ ಹಗಲು ದೀರ್ಘ ರಾತ್ರಿ ಇರುವ ಗ್ರಹಗಳು ಯಾವುವು? ಸರಿಯಾದಂತ ಉತ್ತರ ಶುಕ್ರ ಗ್ರಹ ನೋಡಿ. ಸೌರಮಂಡಲದಲ್ಲಿ ದೀರ್ಘ ಹಗಲು ದೀರ್ಘ ರಾತ್ರಿ ಅಂದ್ರೆ ಏನು? ಅತ್ಯಂತ ದೊಡ್ಡ ಹಗಲು ದೊಡ್ಡ ರಾತ್ರಿ ಹೊಂದಿರತಕ್ಕಂಥ ಗ್ರಹ ಅಂದ್ರೆ ಅದು ಶುಕ್ರ ಗ್ರಹ ನೋಡಿ. ಅದಕ್ಕೆ ಸೌರಮಂಡಲದಲ್ಲಿ ದೀರ್ಘ ಹಗಲು ದೀರ್ಘ ರಾತ್ರಿ ಹೊಂದಿರುವಂತ ಗ್ರಹ ಅಂದ್ರೆ ಶುಕ್ರ ಗ್ರಹ. ಈ ಕೆಳಗಿನ ಯಾವುದು ಭಿನ್ನವಾಗಿದೆ? ಈ ಕೆಳಗಿನ ಯಾವುದು ಭಿನ್ನವಾಗಿದೆ? ಗಲ್ಫ್ಸ್ಟ್ರೀಮ್, ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಾಸ್. ಗಲ್ಫ್ಸ್ಟ್ರೀಮ್, ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಾಸ್. ಗಲ್ಫ್ಸ್ಟ್ರೀಮ್, ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಾಸ್. ನೆನ್ಪಿಡಿ, ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಾಸ್ ಅನ್ನುವುದು ಹಿಂದೂ ಮಹಾಸಾಗರದ ಪ್ರವಾಹಗಳು. ಗಲ್ಫ್ಸ್ಟ್ರೀಮ್ ಎಂಬುದು ಅಟ್ಲಾಂಟಿಕ್ ಸಾಗರದ ಪ್ರವಾಹ. ಅಟ್ಲಾಂಟಿಕ್ ಸಾಗರದ ಪ್ರವಾಹ. 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ ಇದು. ಕ್ವಶನ್ ಏನ್ ಕೇಳಿದ್ದ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2017 ಅಂತಂದ್ರೆ, ಗಲ್ಫ್ಸ್ಟ್ರೀಮ್ ಎನ್ನುವುದು ಯಾವ ಸಾಗರದ ಪ್ರವಾಹ ಅಂತ ಕೇಳಿದ್ದ. ಗಲ್ಫ್ಸ್ಟ್ರೀಮ್ ಎನ್ನುವುದು ಅಟ್ಲಾಂಟಿಕ್ ಸಾಗರದ ಉಷ್ಣೋದಕ ಪ್ರವಾಹ ನೋಡಿ, ವೆರಿ ಇಂಪಾರ್ಟೆಂಟ್. ಗಲ್ಫ್ಸ್ಟ್ರೀಮ್ ಎನ್ನುವುದು ಅಟ್ಲಾಂಟಿಕ್ ಸಾಗರದ ಉಷ್ಣೋದಕ ಪ್ರವಾಹ. ಓಕೆನಾ? ಓಸಿಯನ್ಸ್ ಕರೆಂಟ್ಸ್ ಗಳ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ PSI. ಸಾಗರದ ಪ್ರವಾಹಗಳ ಮೇಲೆ ಗ್ಯಾರಂಟಿ ಪ್ರಶ್ನೆ. ನಿಮಗೆ ಒಂದೊಂದು ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್, ನೆನ್ಪಿಡಿ. ಒಂದೊಂದು ಮಾರ್ಕ್ಸ್ ಕೂಡ ನಿಮ್ಮ ಬದುಕನ್ನ ಬದಲಾವಣೆ ಮಾಡ್ತದೆ. ಅದು ಈ ವರ್ಷದಲ್ಲಿ ಅಂತೂ ಬಹಳ ಅದ್ಭುತ ಪ್ರೊಸೆಸ್ ಮಾಡ್ತಾ ಇದ್ದಾರೆ PSI. ಒಟ್ಟು ಬಿಡಬಾರ್ದಂದ್ರೆ ಬಿಡಬಾರ್ದು. ಯಾವತ್ತೇ ಹೆಂಗ ನಮ್ಮ ಮನಸ್ಸು ಟರ್ನ್ ಆಗ್ತದೆ ಹೇಳಕ್ಕಾಗಲ್ಲ. 3 ತಿಂಗಳಲ್ಲಿ PSI ಆದವ್ರು ಅದಾರೆ. ಹಳಿ ಹುಲಿಗಳು ಕೂಡ ಎಂಟ್ರಿ ಕೊಡ್ಲಾಕತ್ತಾವ PSIಗೆ. ಒಳಗೆ ರಜೆ ಹಾಕ್ತಾನವ್ರು ಯಾರು ನನ್ ಫೋನ್ ಹಚ್ತಿರ್ತಾರ, ಏನೇ ಕಾಲಕ್ಕೆ 4 ತಿಂಗಳ ರಜೆ ಹಾಕಿ ಓದೇ ಬಿಡ್ತೀನಿ ಸಾರಿ. ಅದಕ್ಕ ಹಳಿ ಹುಲಿಗಳು ಹೊಸ ಹುಲಿಗಳು ಎಲ್ಲಾ ಕೂಡಿ ಎಂಟ್ರಿ ಕೊಟ್ಟಿದ್ದಾವೆ. ಅದಕ್ಕೆ ನೀವು ಪರ್ಫೆಕ್ಟ್ ಆಗ್ಬೇಕು. ಅಟ್ಲಾಂಟಿಕ್ ಸಾಗರದ ಉಷ್ಣೋದಕ ಪ್ರವಾಹ ಯಾವ್ದಂದ್ರೆ ಗಲ್ಫ್ಸ್ಟ್ರೀಮ್. ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಾಸ್ ಏನಪ್ಪಾ ಅಂದ್ರೆ ಹಿಂದೂ ಮಹಾಸಾಗರದ ಪ್ರವಾಹಗಳು. ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಆರ್ಕಟಿಕ್ ಸಾಗರ. ಈ ಕೆಳಗಿನ ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡುಬರುವುದಿಲ್ಲ? ಈ ಕೆಳಗಿನ ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡುಬರುವುದಿಲ್ಲ? ಈ ಕೆಳಗಿನ ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡುಬರುವುದಿಲ್ಲ? ಈ ಕೆಳಗಿನ ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡುಬರುವುದಿಲ್ಲ ಅಂತಂದ್ರೆ ಸರಿಯಾದಂತ ಉತ್ತರ ಆರ್ಕಟಿಕ್ ಸಾಗರದಲ್ಲಿ ಕಂಡು ಬರಂಗಿಲ್ಲ ನೋಡಿ. ಯಾಕೆ ಆರ್ಕಟಿಕ್ ಸಾಗರದಲ್ಲಿ ಕಂಡು ಬರಂಗಿಲ್ಲ ಅಂತಂದ್ರ ಆರ್ಕಟಿಕ್ ಸಾಗರ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಇದೆ. ಆರ್ಕಟಿಕ್ ಸಾಗರ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಹಂಚಿಕೆಯಾಗಿದ್ದರಿಂದ ಅಲ್ಲಿ ಯಾವುದೇ ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ.
ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ ಅಂದ್ರೆ ನೀರ್ ಕಾಯಂಗಿಲ್ಲ, ನೀರ್ ಕಾಯಂಗಿಲ್ಲ ಅಂದ್ರೆ ಉಷ್ಣೋದಕ ಪ್ರವಾಹಗಳು ಕಂಡು ಬರುವುದಿಲ್ಲ. ಅದಕ್ಕೆ ಯಾವ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ ಅಂತಂದ್ರೆ ಸರಿಯಾದಂತ ಉತ್ತರ ಆರ್ಕಟಿಕ್ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ನೋಡಿ. ABCD, ACABD, ACBD, BACD ಅನುಕ್ರಮವಾಗಿ ಪ್ರಪಂಚದಲ್ಲಿ ದೊಡ್ಡ ಸಾಗರದಿಂದ ಚಿಕ್ಕ ಸಾಗರಗಳ ಕಡೆ ಅನುಕ್ರಮವಾಗಿ ಬರೆಯಿರಿ. ಅತಿ ದೊಡ್ಡ ಸಾಗರ, ಅತಿ ದೊಡ್ಡ ಎರಡನೇ ಸಾಗರ, ಮೂರನೇ ಸಾಗರ, ನಾಲ್ಕನೇ ಸಾಗರ. ಸರಿ ಉತ್ತರ 76% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ CABD. ಪ್ರಪಂಚದ ಅತಿ ದೊಡ್ಡ ಸಾಗರ ಅಂದ್ರೆ ಪೆಸಿಫಿಕ್ ಸಾಗರ, ಅತಿ ದೊಡ್ಡ ಎರಡನೇ ಸಾಗರ ಅಂದ್ರೆ ಅಟ್ಲಾಂಟಿಕ್ ಸಾಗರ, ಅತಿ ದೊಡ್ಡ ಮೂರನೇ ಸಾಗರ ಅಂದ್ರೆ ಹಿಂದೂ ಮಹಾಸಾಗರ, ಅತಿ ದೊಡ್ಡ ನಾಲ್ಕನೇ ಸಾಗರ ಅಂದ್ರೆ ಆರ್ಕಟಿಕ್ ಸಾಗರ. ಸಾಗರಗಳಂದ್ರೆ ಏನು? ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವನ್ನೇ ಸಾಗರ ಅಂತ ಕರೀತೀವಿ. ಆದಿ ಅಂದ್ರೆ ಭೂಮಿಯ ಮೇಲೆ 70.8% ನೀರಿದೆ, 29.2% ಭೂಮಿ ಇದೆ. 70.8% ವಾಟರ್, 29.2% ಲ್ಯಾಂಡ್. ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ 70.8% ನೀರಿದೆ, 29.2% ಭೂಮಿ ಇದೆ. ಆ 70.8% ನೀರು ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಅಂತಂದ್ರೆ 5 ಸಾಗರಗಳಲ್ಲಿ ಹಂಚಿಕೆ ಆಗಿದೆ ನೋಡಿ. 5 ಸಾಗರಗಳು. 5 ಸಾಗರಗಳು ಯಾವಂದ್ರ ಪೈಸಾ ನೆನ್ಪಿಡಿ. 5 ಸಾಗರಗಳು ಯಾವಂತಂದ್ರ ಪೈಸಾ ಅಂದ್ರೆ ಏನು? ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್, ಆರ್ಕಟಿಕ್ ಓಸಿಯನ್. ಇವನು ದ ಮೇಜರ್ 5 ಓಸಿಯನ್ ಆನ್ ದ ಅರ್ತ್. ಭೂಮಿಯ ಮೇಲೆ 5 ಪ್ರಧಾನವಾಗಿರುವಂತ ಸಾಗರಗಳನ್ನ ನೋಡ್ತೀವಿ. ಯಾಕದು ಗೊಂಬೆ ಚಿತ್ರ ಯಾಕದು ಎಷ್ಟು ಅಸಹ್ಯ ಮಾಡೋದು. ಒಂದು ಶಬ್ದ ಇಂಗ್ಲಿಷ್ ಮಾಡಿದ್ರೆ ನಿಮ್ಮ ಅರಗಿಸ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ. ನೀನು ಗುಲ್ಬರ್ಗದ ಹಂಗೆ ಮಾಡಿದ್ರಿ, ಇವ್ ನೋ ಅಂತಂದ್ರೆ ಬಿದ್ದು ಅಜ್ಜಾಂಡ್ ಆಗ್ತದ್ರು. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಇಂಡಿಯನ್ ಓಸಿಯನ್, ಹಿಂದೂ ಮಹಾಸಾಗರವನ್ನು ಇಂಡಿಯನ್ ಓಸಿಯನ್ ಅಂತ ಕರೀತಾರೆ. ಸದರ್ನ್ ಓಸಿಯನ್, ಆರ್ಕಟಿಕ್ ಓಸಿಯನ್. ಭೂಮಿಯ ಮೇಲೆ ಪ್ರಧಾನವಾದ ಸಾಗರಗಳು ತೆಗೆದುಕೊಂಡಾಗ 5 ಸಾಗರಗಳನ್ನು ನೋಡ್ತೀವಿ. 5 ಸಾಗರಗಳನ್ನ ಏನಂತ ಕರೀತಾರೆ ಅಂದ್ರೆ ಪೈಸಾ ಅಂತ ಕರೀತಾರೆ. ಅನುಕ್ರಮವಾದ ಸಾಗರಗಳು. ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವನ್ನೇ ಸಾಗರ ಅಂತ ಕರಿತೀವಿ. ಆದಿಯೂ ಅಂತ್ಯವೂ ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವನ್ನೇ ಸಾಗರ. ಭೂಮಿಯ ಮೇಲೆ 8 ಸಾಗರಗಳು ಅಂದ್ರೆ ಪ್ರಧಾನವಾದ 5 ಸಾಗರಗಳು. ಸಾಗರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಓಷಿಯಾಲಜಿ ಅಂತ ಕರೀತಾರೆ. ಸಾಗರ ವಿಜ್ಞಾನ ಅಂತ ಕರೀತಾರೆ. ಸಾಗರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಓಷಿಯಾಲಜಿ ಅಂತ ಕರೀತಾರೆ. ಸಾಗರದ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು ನೋಡಿ. ನಾಟಿಕಲ್ ಮೈಲು ಸಾಗರದ ದೂರವನ್ನು ಅಳೆಯುವ ಸಾಧನ. ಸಾಗರದ ಮೇಲ್ಮೈ ದೂರವನ್ನು ಅಳೆಯುವುದು ನಾಟಿಕಲ್ ಮೈಲು ಆದ್ರೆ ಸಾಗರದ ಆಳವನ್ನು ಅಳೆಯುವುದು ಪ್ಯಾದೋಮೀಟರ್. ಪ್ಯಾದೋಮೀಟರ್ ಅಂದ್ರು ಒಂದೇ, ಬ್ಯಾಥೋಮೀಟರ್ ಅಂದ್ರು ಒಂದೇ. ಸಾಗರದ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು 6080 ಅಡಿ. ಸಾಗರದ ಆಳವನ್ನು ಅಳೆಯುವ ಸಾಧನ ಪ್ಯಾದೋಮೀಟರ್. ಪ್ಯಾದೋಮೀಟರ್ ಅಂದ್ರ 6 ಅಡಿ. ನೆನ್ಪಿಡಿ. ಸಾಗರಗಳ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು. ಕ್ವಶನ್ ಕೇಳ ನೋಡಿ. ಹಿಂದೂ ಮಹಾಸಾಗರದಲ್ಲಿ ಭಾರತ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ? ಹಿಂದೂ ಮಹಾಸಾಗರದಲ್ಲಿ ಭಾರತ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ? 12 ನಾಟಿಕಲ್ ಮೈಲು ದೂರ, 15 ನಾಟಿಕಲ್ ಮೈಲು ದೂರ, 8 ನಾಟಿಕಲ್ ಮೈಲು ದೂರ, 6.45 ನಾಟಿಕಲ್ ಮೈಲು ದೂರ. ಸರಿಯಾದಂತ ಉತ್ತರ 12 ನಾಟಿಕಲ್ ಮೈಲು. ರೈಟ್ ಆನ್ಸರ್ 12 ನಾಟಿಕಲ್ ಮೈಲು. ನಾಟಿಕಲ್ ಮೈಲು ಸರಿಯಾಗಿರುವಂತ ಉತ್ತರ. 12, 15, 8, 6.45 ಸರಿಯಾದಂತ ಉತ್ತರ. ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂದ್ರೆ 12. ನೆನಪಿಡಬೇಕು. 12 ನಾಟಿಕಲ್ ಮೈಲು ದೂರವನ್ನ ಬಿಟ್ಟು ಹೊರಗಡೆ ಹೋದೆವು ಅಂದ್ರೆ ಅನ್ಯ ದೇಶದ ಮೀನುಗಾರರು ಅಬುಕ್ಕಂದು ಬಿಡ್ತಾರೆ. ಅಬುಕ್ಕಂದ್ರೆ ಬಿಡಂಗೇ ಇಲ್ಲ ಅವ್ರು. ಯಾಕಂದ್ರೆ ನಮ್ ಬಾರ್ಡರ್ ದಾಟಿ ಹೋದಂಗ, ಅದು ಜಲಭಾಗದಲ್ಲಿ ನಮ್ ಬಾರ್ಡರ್ ದಾಟಿ ಹೋದಂಗ
12 ನಾಟಿಕಲ್ ಮೈಲು, ವೆರಿ ಇಂಪಾರ್ಟೆಂಟ್. ಹಿಂದೂ ಮಹಾಸಾಗರದಲ್ಲಿ ಭಾರತ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂದ್ರೆ 12 ನಾಟಿಕಲ್ ಮೈಲು ದೂರವನ್ನ ಹೊಂದಿದೆ. ಒಂದು ದಿನ ಕಳೆದುಕೊಳ್ಳುತ್ತಾನೆ, ಒಂದಿನ ಪಡೆದುಕೊಳ್ಳುತ್ತಾನೆ, ಅರ್ಧ ದಿನ ಪಡೆಯುತ್ತಾನೆ, ಅರ್ಧ ದಿನ ಕಳೆದುಕೊಳ್ಳುತ್ತಾನೆ. ಎಕ್ಸ್ ಎಂಬ ವ್ಯಕ್ತಿ ಪಶ್ಚಿಮದಿಂದ 180 ಡಿಗ್ರಿ ರೇಖಾಂಶವನ್ನು ದಾಟಿ ವಾಯ್ ಎಂಬ ಸ್ಥಳವನ್ನು ತಲುಪಿದನು. ಪೂರ್ವದಲ್ಲಿ ವಾಯ್ ಎಂಬ ಸ್ಥಳವನ್ನು ತಲುಪಿದನು. ಎಕ್ಸ್ ಎಂಬ ವ್ಯಕ್ತಿ ಪಶ್ಚಿಮದಿಂದ 180 ಡಿಗ್ರಿ ರೇಖಾಂಶವನ್ನ ಪೂರ್ವದಲ್ಲಿ ವಾಯ್ ಎಂಬ ಸ್ಥಳ ಅಥವಾ ವಾಯ್ ಎಂಬ ವ್ಯಕ್ತಿಗೆ ಭೇಟಿಯಾದನು. ಹಾಗಾದ್ರೆ ಏನಾಯ್ತು? ಒಂದಿನ ಕಳೆದುಕೊಂಡನು, ಒಂದಿನ ಪಡೆದುಕೊಂಡನು, ಅರ್ಧ ದಿನ ಕಳೆದುಕೊಂಡನು, ಅರ್ಧ ದಿನ ಪಡೆದುಕೊಂಡನು. 59% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನಾ ಹೇಳಿಕೊಟ್ಟಂತ ಫಾರ್ಮುಲಾ ಓದಿರೋದು ನಿಮ್ಗೆ ಸಾಕಷ್ಟು ಬಾರಿ ಹೇಳಿನಿ. ನಾ ಏನ್ ಹೇಳಿಕೊಡ್ತೀನಿ ಇವೇ ಪರ್ಫೆಕ್ಟ್ ಆದ್ರೆ ಸಾಕು. ನೀವು ಬೇಕಾದಂಗೆ ಓದಲಕ್ಕದು, ಬೇಕಾದಂಗೆ ಓದಲಕ್ಕ ಇವೇ ಕ್ವಶನ್ ಆಗ್ತಾವ, ಪರ್ಫೆಕ್ಟ್ ಆಗಿರಷ್ಟೇ. ನೋಡಿ, ನಾವು ಸರಿಸುಮಾರು 4 ರಿಂದ 5 ಸಾವಿರ 6,000 ವಿದ್ಯಾರ್ಥಿ ಇದ್ರು ಅಂತ 6,000 ವಿದ್ಯಾರ್ಥಿಗಳು ಕೂಡ್ಕೊಂಡು ಫಾರ್ಮುಲಾ ಮಾಡಿದ್ದೆವು. ಆ ಫಾರ್ಮುಲಾ ಯಾವ್ದು ಅಂತಂದ್ರೆ ನಿಮ್ಗೆ ಹೇಳಿದ್ದೆ ನಾನು, ಇಲ್ಲಿ 0 ಬರೀರಿ, ಇಲ್ಲಿ 180 ಬರೀರಿ ಅಂತ ಹೇಳಿದ್ದೆ ನಿಮಗೆ. ಈ ಫಾರ್ಮುಲಾ ನೆನಪಿಡ್ಲೇಬೇಕು, ನೀವು ಒಟ್ಟ ನೆನಪಿಡಬೇಕು. 0 ಡಿಗ್ರಿ ರೇಖಾಂಶ, ಇದು 180 ಡಿಗ್ರಿ ರೇಖಾಂಶ, ಇದು GMT, ಇದು ಐಡಿಯಲ್. ಇವು ಎರಡೇ ಕ್ವಶನ್ ಕೇಳ್ತಾ ನಾವು, ಒಂದು GMT ಇನ್ನೊಂದು ಐಡಿಯಲ್. ಹಾಗಾದ್ರೆ ಇಲ್ಲಿ ಏನ್ ಬರೀಬೇಕು? ಪಪ್ಪು. ಇಲ್ಲಿಯೂ ಕೂಡ ಪಪ್ಪುನೇ. ಪಪ್ಪು ಇದ್ದಾಗ ಏನ್ ಮಾಡ್ಬೇಕು? 0 ಇದ್ದಾಗ ಮೈನಸ್, 180 ಇದ್ದಾಗ ಪ್ಲಸ್. ಇದೇ ಹೇಳಿದ್ದೇವಲ್ಲ ಸೂತ್ರ ನಾವು. ವಿಶೇಷ ಏನು ಅಂತಂದ್ರೆ ಈಗ ಹೊಸ ಎಡಿಷನ್ ಬಂದಿದೆಯಲ್ಲ ಭೂಗೋಳ ಸಂಜೀವನಿ, ಆ ಭೂಗೋಳ ಸಂಜೀವನಿ ಪುಸ್ತಕದಲ್ಲಿ ಈ ಟ್ರಿಕ್ ಗಳನ್ನ ಯೂಸ್ ಮಾಡೀನಿ. ಹೊಸ ಟ್ರಿಕ್ ಗಳು ಏನಿದವಲ್ಲ ಎಲ್ಲಾ ಟ್ರಿಕ್ ಗಳನ್ನ ಯೂಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ 2-3 ಕ್ವಶನ್ ಗಳನ್ನ ಎಕ್ಸ್ಪ್ಲೇನ್ ಮಾಡೀನಿ. PSI ಏನ್ ಬೇಕಲ್ಲ ಎಲ್ಲಾ ಕ್ವಶನ್ ಗಳನ್ನ ಆ ಒಂದು ಬುಕ್ಕದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಅಷ್ಟು ಓದಿದ್ರೆ ಸಾಕು. ನಮ್ಮ ಬುಕ್ಕಿನ ವಿಶೇಷ ಏನು ಅಂತಂದ್ರೆ ರಾಜ್ಯದಲ್ಲಿ ಒಂದು ವಿಭಿನ್ನವಾಗಿರುವಂತ ಪುಸ್ತಕ. ಒಂದು ಚಾಪ್ಟರ್ ಮುಗಿತಂದ್ರೆ ಆ ಚಾಪ್ಟರ್ ಇಂದ ಇಲ್ಲಿವರೆಗೆ ಎಕ್ಸಾಮ್ ಏನ್ ಕ್ವಶನ್ ಕೇಳಲ್ಲ, ಎಲ್ಲಾ ಕ್ವಶನ್ ಗಳನ್ನ ಆನ್ಸರ್ ಮಾಡಿದ್ದೀನಿ. 2ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತದ, ಆ ಚಾಪ್ಟರ್ ಹಿಂದಿನ ಎಲ್ಲಾ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿ ಎಲ್ಲ ಮುಗಿಸ್ಬಿಟ್ಟಿದ್ದೇವೆ. ನೀವು ಆ ಚಾಪ್ಟರ್ ಓದೋದು ಹಿಂದಿನ ಕ್ವಶನ್ ಓದ್ಕೊಂಡ್ಬಿಟ್ರೆ ಸಾಕು, ಆ ಚಾಪ್ಟರ್ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ. GMT ಐಡಿಯಲ್. GMT ಅಂದ್ರೆ ಏನು? ಗ್ರೀನ್ವಿಚ್ ಮೀನ್ ಟೈಮ್. ಐಡಿಯಲ್ ಅಂತಂದ್ರೆ ಇಂಟರ್ನ್ಯಾಷನಲ್ ಡೇ ಲೈನ್. 0 ಡಿಗ್ರಿ 180 ಬರ್ಕೋಬೇಕು. ಈಗ ನೋಡಿ ಪಪ್ಪು ಅಂತಿದೆ ನೋಡಿ, ಇಲ್ಲಿ ಪಪ್ಪು ಪಶ್ಚಿಮದಿಂದ ಪೂರ್ವ ಅಂತಿದೆ. ಪಶ್ಚಿಮದಿಂದ ಪೂರ್ವವನ್ನು ದಾಟ್ತಾ ಇದ್ದಾನೆ. ಪಶ್ಚಿಮದಿಂದ ಪೂರ್ವ ದಾಟ್ತಾ ಇದ್ದಾನೆ ಅಂದ್ರೆ ಏನಂದ್ ದಾಟ್ತಾ ಇದ್ದಾನೆ? 180 ಡಿಗ್ರಿ ದಾಟ್ತಾ ಇದ್ದಾನೆ. 180 ಡಿಗ್ರಿ ದಾಟ್ತಾ ಇದ್ದಾನೆ ಅಂದ್ರೆ ಪ್ಲಸ್ ಅಂದ್ರೆ ಒಂದಿನ ಪಡ್ಕೊಂಡ. ಸಿಂಪಲ್ ಆದಲ್ಲ, ಒಂದಿನ ಪಡೆದುಕೊಂಡನು. ಅದೇ ಪಶ್ಚಿಮದಿಂದ ಪೂರ್ವ 0 ದಾಟಿದ್ರೆ ಒಂದಿನ ಕಳ್ಕೊತಾನ. ಬಟ್ ಅದು ಸೂತ್ರ ನಿಮ್ಗೆ ಅಪ್ಲೈ ಹೆಂಗಂತಂದ್ರೆ ಇದೇ ತರ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಒಂದು ವೇಳೆ ಇಲ್ಲೇ ಪೂಪು ಕೊಟ್ಟಿದ್ದ ಅಂದ್ರೆ ಪೂಪ, ಇದು ಪೂಪ ಕೊಟ್ಟಿದ್ದ ಅಂತಂದ್ರೆ 0 ಡಿಗ್ರಿ ಇತ್ತು. ಇಲ್ಲಿ ಮೈನಸ್ ಅಂದ್ರೆ ಇಲ್ಲಿ ಪ್ಲಸ್, ಇಲ್ಲಿ ಪ್ಲಸ್ ಅಂದ್ರೆ ಇಲ್ಲಿ ಮೈನಸ್. ಸಿಂಪಲ್. ಈ ತರ ನಾವು ಪರ್ಫೆಕ್ಟ್ ಆಗಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ನೀವು ಸ್ಟ್ರಾಟಜಿಗಳನ್ನ ನಿಮ್ಮದೇ ಆದಂತ ಟ್ರಿಕ್ ಗಳನ್ನ ಯೂಸ್ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗ್ತೀರಿ. ಇಲ್ಲಾಂದ್ರೆ ಸುಮ್ಮನೆ ನಾವು ಲಕ್ಷಾಂತರ ಜನ ಓದ್ತಾ ಇದ್ದಾರೆ, ಆ ಲಕ್ಷಾಂತರ ಮಧ್ಯದಲ್ಲಿ ನಾವು ಸ್ಕೋರ್ ಮಾಡ್ಬೇಕಂದ್ರೆ ನಮ್ಮದೇ ಆಗಿರುವಂತ ಕೆಲವೊಂದು ಟ್ಯಾಲೆಂಟೆಡ್ ಟ್ರಿಕ್ ಗಳನ್ನು ಯೂಸ್ ಮಾಡಲೇಬೇಕು. GMT
ಐಡಿಯಲ್, IST ಮೇಲಿನ ಯಾವುದೂ ಅಲ್ಲ. ಈ ಕೆಳಗಿನ ಯಾವ ರೇಖಾಂಶವನ್ನ ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಎನ್ನುವರು? ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವ ರೇಖಾಂಶವನ್ನು ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಎನ್ನುವರು? ಸರಿಯಾದಂತ ಉತ್ತರ ಐಡಿಯಲ್. ನೋಡಿ, ಐಡಿಯಲ್ ಅಂತಂದ್ರು ಒಂದೇ, 180 ಡಿಗ್ರಿ ರೇಖಾಂಶ ಅಂದ್ರು ಒಂದೇ. 180 ಡಿಗ್ರಿ ರೇಖಾಂಶ ಅಥವಾ ಐಡಿಯಲ್ ಅಥವಾ ಇಂಟರ್ನ್ಯಾಷನಲ್ ಡೇ ಲೈನ್ ಅಂತ ಕರೀತಾರೆ. ಆ ಇಂಟರ್ನ್ಯಾಷನಲ್ ಡೇ ಲೈನ್ ಅನ್ನು ಏನ್ ಕರೀತಾರೆ ಅಂದ್ರೆ ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ತಿಥಿ ರೇಖಾಂಶ. ಪ್ರಪಂಚದ ಸಮಯದ ದಿನಾಂಕ ರೇಖಾಂಶ ಅಂತ ಕರೀತಾರೆ. ದಿನಾಂಕ ರೇಖಾಂಶ ಯಾವಂದ್ರೆ ಐಡಿಯಲ್. ಐಡಿಯಲ್ ಮೀನ್ಸ್ ಇಂಟರ್ನ್ಯಾಷನಲ್ ಡೇ ಲೈನ್. ಇಂಟರ್ನ್ಯಾಷನಲ್ ಡೇ ಲೈನ್. ಭಾರತ ದೇಶದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಯಾವುದು? ಭಾರತ ದೇಶದ ಸಮಯ ನಿರ್ಧಾರ ಮಾಡುವ ರೇಖಾಂಶ ನೋಡಿ, ಆದ್ರೂ 34% ತಪ್ಪು ಹಾಕಿದ್ರು. ನೋಡಿ ಎಷ್ಟು ತಪ್ಪು ಹಾಕ್ತವ್ರಿ ಇವು. ಏನಪ್ಪಾ ಸಬ್ಜೆಕ್ಟ್ ಎಷ್ಟು ಸಾರಿ ಹೇಳಿಕೊಟ್ಟಿ ನಾನು ನಿಮ್ಗೆ ಇದನ್ನು, ಆದ್ರೂ ರಾಂಗ್ ಮಾಡ್ತಾರಲ್ಲ. ಸರಿಯಾದಂತ ಉತ್ತರ IST. ನೋಡಿ, ಇದು ಪ್ರಪಂಚದ ಸಮಯ ನಿರ್ಧಾರ ಮಾಡ್ತಾ GMT ಜಗತ್ತಿನ ಸಮಯವನ್ನು ನಿರ್ಧಾರ ಮಾಡಿದ್ರೆ, ಪ್ರಪಂಚದ ಸಮಯ ನಿರ್ಧಾರ ಮಾಡಿದ್ರೆ, ಭಾರತದ ಸಮಯ ನಿರ್ಧಾರ ಮಾಡೋದು IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನ್ ಮಾಡ್ತಂದ್ರೆ ಭಾರತದ ಸಮಯವನ್ನು ನಿರ್ಧಾರ ಮಾಡುತ್ತದೆ. ಭಾರತದ ಸಮಯವನ್ನು ಕ್ವಶನ್ ಕೇಳ ನೋಡಿ, ಭಾರತ ದೇಶದ ಸಮಯವನ್ನು ನಿರ್ಧಾರ ಮಾಡುವಂತ ರೇಖಾಂಶ ಯಾವುದು ಅಂತಂದ್ರೆ ನಮ್ಮ ದೇಶದ ಸಮಯ ನಿರ್ಧಾರ ಮಾಡೋದು IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಆ IST GMT ಗಿಂತ ಎಷ್ಟು ಗಂಟೆ ಮುಂದೆ ಇರ್ತದೆ ಅಂತ ಕೇಳ್ತಾನೆ. 5 ಗಂಟೆ 30 ನಿಮಿಷ ಮುಂದೆ ಇರ್ತದೆ. ನೋಡಿ, 5 ಗಂಟೆ 30 ನಿಮಿಷ ಮುಂದೆ ಇರುತ್ತದೆ. 5 ಗಂಟೆ 30 ನಿಮಿಷ ಮುಂದಿರುತ್ತದೆ. ಭಾರತ, ಚೀನಾ, ಬಾಂಗ್ಲಾದೇಶ್, ಭೂತಾನ್. ಈ ಕೆಳಗಿನ ಯಾವ ದೇಶದ ಮೇಲೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುವುದಿಲ್ಲ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗದೇ ಇರುವಂತ ರಾಷ್ಟ್ರ ಯಾವುದು? ಭಾರತ, ಚೀನಾ, ಬಾಂಗ್ಲಾದೇಶ್, ಭೂತಾನ್. ಭೂತಾನ್ ರೈಟ್ ಆನ್ಸರ್. ನೋಡಿ, OBMTC ಬಸ್. OBMTC ಬಸ್. OBMTC ಬಸ್ ಓಮನ್ನ, ಬಾಂಗ್ಲಾದೇಶ, ಮಯನ್ಮಾರ, ತೈವಾನ, ಚೀನಾ, ಭಾರತ, UAE, ಸೌದಿ ಅರೇಬಿಯಾ. OBMTC ಬಸ್. OBMTC ಬಸ್. ಏಷ್ಯಾ ಖಂಡದ 8 ರಾಷ್ಟ್ರಗಳು ಇವು. ಓ ಅಂತಂದ್ರೆ ಏನು? ಓಮನ್, ಬಾಂಗ್ಲಾದೇಶ್, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE, ಸೌದಿ ಅರೇಬಿಯಾ. ಓಮನ್, ಬಾಂಗ್ಲಾದೇಶ್, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE, ಸೌದಿ ಅರೇಬಿಯಾ. ನಾನು ನಿಮ್ ಸಲುವಾಗಿ ಇನ್ನೊಂದ್ಸರಿ ಫಿಸಿಕಲ್ ಜಿಯೋಗ್ರಫಿ ಹೇಳ್ಕೊಡ್ತೀನಿ. ಫಸ್ಟ್ನೇ ಚಾಪ್ಟರ್ ಇಂದ ಆರಂಭ ಮಾಡ್ತೀನಿ. ಫಿಸಿಕಲ್ ಜಿಯೋಗ್ರಫಿ ನಿಮ್ಗೆ ಟಫ್ ಅನಿಸಿತ್ತಂತಂದ್ರೆ ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ದಯವಿಟ್ಟು ನೀವು ಪಾಸ್ ಮಾಡ್ಲೇಬೇಕು. ಎವ್ರಿ ಡೇ ಕ್ಲಾಸ್ ಅಟೆಂಡ್ ಆಗ್ಬೇಕು. ನಾ ಏನ್ ದೊಡ್ಡ ಭಾಷೆಯಲ್ಲಿ ಇಂಗ್ಲಿಷ್ ಶಬ್ದ ಬಳಸಿ ಹೈಟ್ ಹುತ್ತುಚಾರಿ ಅಂದ್ರೆ ನಾ ಹಳ್ಳಿ ಭಾಷೆಯಾಗ ನಿಮ್ ಜೊತೆ ಕಟ್ಟಿ ಮ್ಯಾಕ್ ಕುಂತ ಹೆಂಗ್ ಡಿಸ್ಕಸ್ ಮಾಡ್ತಾರಲ್ಲ ಹಂಗ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಮಾಡ್ತೀನಿ. ನಾ ಏನ ಹೈಫೈ ಲ್ಯಾಂಗ್ವೇಜ್ ಏನಿಲ್ಲ. ನಾ ಉತ್ತರ ಕರ್ನಾಟಕದ ಭಾಷೆನ ಮೂಲ
ನಮ್ಮ ಮಾತೃಭಾಷೆ ನನ್ನ ತಾಯಿಯಿಂದ ಕಲ್ತಂತ ಭಾಷೆಯಲ್ಲೇ ಪಾಠ ಹೇಳ್ತೀನಿ. ಎಲ್ಲಾರು ಸುಮ್ನೆ ಒಣ ದಿಮಾಕ್ ಮಾಡಿ ಎದಕ್ ಬೇಕದು? ಪಟ್ಟಿ ಹಿಟ್ಟಲ್ಲ ಜುಟ್ಟಕ್ ಮಲಿ ಬಿಡಿದಿರುತ್ತೆ. ಅವ್ ಏನು ಮಾಡಂಗಿಲ್ಲ. ಹಳ್ಳಿ ಭಾಷೆಯಲ್ಲಿ ನಿಮ್ಗೆ ಏನ್ ತಿಳಿಯಂಗದಲ್ಲ. ಬಹುಶಃ ನನಗೆ ಇನ್ನೊಂದು ಹೆಮ್ಮೆ ಏನು ಅಂತಂದ್ರೆ, ನನ್ನ ಭಾಷೆಗೆ ದಕ್ಷಿಣ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ಹೊಂದಾಣಿಕೆ ಆಗಿದ್ದಾರೆ. ಬಹುತೇಕ ನಮ್ಮ ಕ್ಲಾಸ್ ಕೇಳುವಂತ ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು, ಸರ್ ನಮ್ಗೆ ಖುಷಿ ಇದೆ ಸರ್, ನಮ್ಗೆ ಅರ್ಥ ಆಗ್ತದೆ ಸರ್, ನೀವೇನೋ ಒಟ್ಟ ವರಿ ಮಾಡ್ಕೊಳ್ಕೋಬಿಡ್ರಿ, ನೀವು ಹೇಳುವಂತ ಎಲ್ಲಾ ವಿಚಾರಗಳು ಬಹಳ ಸಂತೋಷದಿಂದ ಕಲಿತೀವಿ ಸರ್ ಅಂತ. ಸಾಕು, ಇದಕ್ಕಿಂತ ದೊಡ್ಡದು ಯಾವ್ದು. ಯಾಕಂದ್ರೆ ಅವ್ರ ಭಾಷೆದಾಗ ಹೇಳಕ್ ನಮ್ ಸುಮ್ಮನೆ ಯಾಕೆ ಅವೆಲ್ಲ ಆಗುವಲ್ಲ ಹೋಗುವಲ್ಲ ಅವು. ಅದಕ್ಕೆ ನಮ್ ಮೂಲ ಏನಿದೆ ಅಲ್ಲ, ಮೂಲ ಭಾಷೆಯಲ್ಲಿ ಕಲ್ತ್ರೆ ಸಾಕು ನಮ್ಗೆ. ನೋಡಿ, ಇದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಏನು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂತಂದ್ರೆ, ಟೋಟಲ್ 17 ದೇಶಗಳ ಮೇಲೆ ಹಾದು ಹೋಗಿದೆ. 17 ದೇಶಗಳ ಮೇಲೆ ಹಾದು ಹೋಗಿದೆ. ಆ 17 ದೇಶಗಳಲ್ಲಿ ಏಷ್ಯಾ ಖಂಡದ ಎಷ್ಟು ರಾಷ್ಟ್ರಗಳು ಅಂದ್ರ, ಏಷ್ಯಾ ಖಂಡದ ಟೋಟಲ್ 8 ದೇಶಗಳ ಮೇಲೆ ಹಾದು ಹೋಗಿದೆ. ಆ 8 ದೇಶಗಳು ಯಾವ ಅಂತಂದ್ರೆ, ಓಮನ್ನ, ಬಾಂಗ್ಲಾದೇಶ, ಮಯನ್ಮಾರ, ತೈವಾನ, ಚೀನಾ, ಭಾರತ, UAE, ಸೌದಿ ಅರೇಬಿಯಾ. ನೋಡಿ, ಇಲ್ಲಿ ಭಾರತ ಇದೆ, ಚೀನಾ ದೇಶ ಇದೆ, ಬಾಂಗ್ಲಾದೇಶ ಇದೆ, ಭೂತಾನ್ ಇಲ್ಲ. ನೋಡಿ, ಈ ತರ ನೀವು ಪ್ರಶ್ನೆಗಳನ್ನ ಏನ್ ಮಾಡ್ತಾನಂದ್ರೆ ಟ್ವಿಸ್ಟ್ ಮಾಡ್ತಾನೆ. ನಾಳೆ PSI ಕ್ವಶನ್ ಪೇಪರ್ ದಲ್ಲಿ ಇದೇ ತರ ಪ್ರಶ್ನೆ ಕೇಳ್ತಾನೆ. ಈ ಕೆಳಗಿನ ಯಾವ ದೇಶದ ಮೇಲೆ ಹಾದು ಹೋಗಿಲ್ಲ ಅಂತ ಕೇಳ್ತಾನೆ. ಯಾವ ದೇಶದ ಮೇಲೆ ಹಾದು ಹೋಗಿಲ್ಲ ಅಂತಂದ್ರೆ ಭೂತಾನ್ ದೇಶದ ಮೇಲೆ ಹಾದು ಹೋಗಿಲ್ಲ. ಅದೇ ತರ ಭಾರತ ದೇಶದ ಯಾವ ರಾಜ್ಯ ಅಂತಂದ್ರೆ ಫಸ್ಟ್ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. 8 ರಾಜ್ಯಗಳು. ಅದಕ್ಕೆ ಪಮ್ಮಿ ಮಗ ರಾಜಛತ್ರಿ ಅಂತ ಕರಿತೀವಿ. ನೋಡಿ, ನಾವು ಪಮ್ಮಿ ಮಗ ರಾಜಛತ್ರಿ ಅಂದ್ರೆ ಏನು? ಇಲ್ಲಿ ಅನುಕ್ರಮವಾಗಿ ಫಸ್ಟ್ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. 1 2 3 4 5 6 7 8 8 ರಾಜ್ಯಗಳ ಮೇಲೆ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಲಿಂಪೋಪೋ, ಜೈರ್, ನೈಲ್, ಅಮೆಜಾನ್. ಸಮಭಾಜಕ ವೃತ್ತದ ಮೇಲೆ 2 ಬಾರಿ ಹಾದು ಹೋದ ನದಿ ಯಾವುದು? ಸಮಭಾಜಕ ವೃತ್ತದ ಮೇಲೆ ಸಮಭಾಜಕ ವೃತ್ತದ ಮೇಲೆ 2 ಬಾರಿ ಹಾದು ಹೋಗಿರುವಂತ ನದಿ ಯಾವುದು? ನೋಡಿ, ಕೇವಲ 25% ಮಾತ್ರ ಆನ್ಸರ್ ಮಾಡಿದ್ದೇವೆ. ಕೇವಲ 25% ಮಾತ್ರ ಆನ್ಸರ್ ಮಾಡಿದ್ದೇವೆ. ಸರಿಯಾದಂತ ಉತ್ತರ ಜೈರ್ ನದಿ. ನೋಡಿ, ಸಮಭಾಜಕ ವೃತ್ತ ಅಥವಾ ಥರ್ಮಲ್ ಇಕ್ವೇಟಾರ್ ಅಂತ ಕರೀತಾರೆ. ಆ ಥರ್ಮಲ್ ಇಕ್ವೇಟಾರ್ ಅಥವಾ ಸಮಭಾಜಕ ವೃತ್ತದ ಮೇಲೆ ಹಾದು ಹೋದಂತ ನದಿ ಯಾವಂದ್ರ ಜೈರ್ ನದಿ. ಜೈರ್ ನದಿಗಿರುವಂತ ಏನೇನು ಹೆಸರೇ? ಕಾಂಗೋ ನದಿ. ನೋಡಿ, ಕಾಂಗೋ ನದಿ ಅಂದ್ರು ಒಂದೇ, ಜೈರ್ ನದಿ ಅಂದ್ರು ಒಂದೇ. ಈ ತರ ಪ್ರಶ್ನೆ ಏನ್ ಮಾಡ್ತಾನೆ, ನಮ್ ಕಾಂಗೋ ನದಿ ಗೊತ್ತು, ಆ ಕಾಂಗೋ ನದಿಗೆ ಜೈರ್ ನದಿ ಇನ್ನೊಂದು ಹೆಸರಿದೆ ಅಂತ ಗೊತ್ತಿಲ್ಲ. ಹೌದಾ ಅಲ್ಲೋ? ಆತರ ಕಾಂಗೋ ನದಿ ಅಂದ್ರು ಒಂದೇ, ಜೈರ್ ನದಿ ಅಂದ್ರು ಒಂದೇ, ತಪ್ತಿ ಅಂತಂದ್ರು ಒಂದೇ, ಸೂರ್ಯನ ಮಗಳು ಅಂತಂದ್ರು ಒಂದೇ, ನರ್ಮದಾ ಅಂತಂದ್ರು ಒಂದೇ, ಕರುಣಾಮಯಿ ಅಂತಂದ್ರು ಒಂದೇ. ಈ ಕೆಳಗಿನ ಯಾವ ನದಿ ಜಗತ್ತಿನ ಅತ್ಯಂತ ದೊಡ್ಡ ನದಿಯಾಗಿದೆ? ಪ್ರಪಂಚದ ಅತ್ಯಂತ ದೊಡ್ಡ ನದಿಯಾಗಿದೆ. ಜಗತ್ತಿನ ಅತಿ ದೊಡ್ಡ ನದಿ ಯಾವುದು? ಪ್ರಪಂಚದ ಅತಿ ದೊಡ್ಡ ನದಿ. ಉದ್ದವಾದ ನದಿ ಅಂದ್ರೆ ನೈಲ್ ನದಿ, ದೊಡ್ಡದಾದ ನದಿ ಅಂದ್ರೆ ಅಮೆಜಾನ್ ನದಿ. ನೋಡಿ, ಪ್ರಪಂಚದ ಅತಿ ಉದ್ದವಾದ ನದಿ ಅಂದ್ರೆ ನೈಲ್ ನದಿ, ಅತ್ಯಂತ ದೊಡ್ಡದಾಗಿರುವಂತ ನದಿ ಅಂದ್ರೆ ಅಮೆಜಾನ್ ನದಿ. ಹೌದು, ಪ್ರಪಂಚದಲ್ಲಿ ಅತ್ಯಂತ ಅಗಲವಾಗಿ ಹರಿಯುವಂತ ನದಿ ಇದು. ಅಮೆಜಾನ್ ನದಿಯ ಉದ್ದ ಎಷ್ಟಿದೆ ಅಂದ್ರೆ 6450 ಕಿಲೋಮೀಟರ್ ಉದ್ದವಾಗಿದೆ. ನೈಲ್ ನದಿಯ ಉದ್ದ ಎಷ್ಟಂದ್ರೆ 6670 ಕಿಲೋಮೀಟರ್ ಉದ್ದವಾಗಿದೆ. ಒಟ್ಟು ಕೂಡ 100-200 ವ್ಯತ್ಯಾಸ ಇದೆ. ಆದ್ರೆ ಅಗಲ ಅಮೆಜಾನ್ ನದಿ 189 ಕಿಲೋಮೀಟರ್ ಅಗಲವಾಗಿ ಹರಿತದೆ. 189 ಕಿಲೋಮೀಟರ್ ಅಗಲ.
3,500 ಕಿಲೋಮೀಟರ್ ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕ ಹರಿತದ. ಆಕ್ಚುಲಿ ಹೇಳಬಾರ್ದ ಅಂತವಲ್ಲ. 3,500 ಕಿಲೋಮೀಟರ್ ಎವರ್ ಗ್ರೀನ್ ಫಾರೆಸ್ಟ್. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಅನಕೊಂಡ ಹಾವುಗಳು ಈ ನದಿಯ ದಂಡೆಯ ಮೇಲೆ ಕಂಡು ಬರ್ತವೆ. ಮಾತಾಡಿಸಿದ್ರೆ ನುಂಗು ಬಿಡ್ತವೆ. ಇಲ್ರಿ ನಾವು ಪಿ ಎಸ್ ಸುಂಬಾನಿ ಅಂತವ್, ನೀ ಪಿ ಎಸ್ ಇರಬಹುದು, ಪಿ ಎಸ್ ಆಗ ನಮ್ಗೇನ್ ಅವಕ್ಕಂದ್ ನುಂಗ್ ಬಿಡ್ತವೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಅನಕೊಂಡ ಹಾವುಗಳು ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತಾವ ಅಂದ್ರೆ ಅಮೆಜಾನ್ ನದಿಯ ದಂಡೆಯ ಮೇಲೆ. ಅಮೆಜಾನ್ ನದಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತದೆ. ನೈಲ್ ನದಿ ಆಫ್ರಿಕಂಡದಲ್ಲಿ ಕಂಡು ಬರ್ತದೆ. ಆಫ್ರಿಕಂಡದ ವರಪ್ರಸಾದ ಅಂತ ಕರೀತಾರೆ ನೈಲ್ ನದಿಯನ್ನ. ಜೈರ್ ನದಿ ಕಾಂಗೋ ನದಿಯ ಅಥವಾ ಜೈರ್ ನದಿ ಅಂದ್ರೂ ಒಂದೇ, ಕಾಂಗೋ ನದಿ ಅಂದ್ರೂ ಒಂದೇ, ಸಮಭಾಜಕ ವೃತ್ತದ ಮೇಲೆ 2 ಬಾರಿ ಹಾದು ಹೋಗಿರುವಂತ ನದಿ. ಲಿಂಪೋಪ ನದಿಯ ವಿಶೇಷ ಏನು ಅಂತಂದ್ರೆ ಇದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ, ಇದು ನೆನ್ಪಿಡಿ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ ಹಾದು ಹೋಗಿರುವಂತ ನದಿ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ ಹಾದು ಹೋಗಿದೆ. ಫೇಮಸ್ ಆಗಿರುವಂತ ಪ್ರಶ್ನೆ ನೋಡಿ. ಲಾನೋಸ್, ಕಂಪಾಸ್, ವೈಲ್ಡ್. ಈ ಕೆಳಗಿನ ಯಾವ ಹುಲ್ಲುಗಾವಲು ಪ್ರದೇಶ ಭಿನ್ನವಾಗಿದೆ? ಈ ಕೆಳಗಿನ ಯಾವ ಹುಲ್ಲುಗಾವಲು ಪ್ರದೇಶ ಭಿನ್ನವಾಗಿದೆ? ಲಾನೋಸ, ಕಂಪಾಸ, ಪಂಪಾಸ, ವೈಲ್ಡ್. ಲಾನೋಸ, ಕಂಪಾಸ, ಪಂಪಾಸ, ವೈಲ್ಡ್. ಯಾಕೆ ಭಿನ್ನವಾಗಿದೆ ಯಾರು ಹೇಳ್ತೀರಿ? ಲಾನೋಸ, ಕಂಪಾಸ, ಪಂಪಾಸ ಅನ್ನ ಕರೆಕ್ಟ್ ಆನ್ಸರ್ ಮಾಡಿ. ಹಾ, ಎಕ್ಸಲೆಂಟ್. ಈ ಲಾನೋಸ್ ಆಗಿರಬಹುದು, ಕಂಪಾಸ್ ಆಗಿರಬಹುದು, ಪಂಪಾಸ್ ಆಗಿರಬಹುದು, ಇವು 3 ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಇವು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತವೆ. ದಕ್ಷಿಣ ಅಮೆರಿಕದಲ್ಲಿ. ಆದ್ರೆ ವೈಲ್ಡ್ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಎಲ್ಲಿ ವೈಲ್ಡ್ ಹುಲ್ಲುಗಾವಲು? ವೈಲ್ಡ್ ಹುಲ್ಲುಗಾವಲು ಎಲ್ಲಿದೆ? ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ಯಾರ ಈ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಂಪಲ್ಸರಿ ಓದಲೇಬೇಕು ನೀವು. ನಾವ್ ಎಷ್ಟು ರಿವಿಷನ್ ಮಾಡಿದ್ರು ಕೂಡ ಅವುಗಳನ್ನು ಪರ್ಫೆಕ್ಟ್ ಆಗಲೇಬೇಕು ನೀವು. ಅಲ್ಲ, ಲಾನೋಸ, ಕಂಪಾಸ, ಪಂಪಾಸ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಹುಲ್ಲುಗಾವಲು. ಪ್ರೈರಿಸ್ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತವೆ? ಪ್ರೈರಿಸ್ ಹುಲ್ಲುಗಾವಲು, ಪ್ರೈರಿಸ್ ಹುಲ್ಲುಗಾವಲು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ನೋಡಿ, USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕಂಡು ಬರುವಂತ ಹುಲ್ಲುಗಾವಲು ಹೆಸರು ಏನಂದ್ರೆ ಪ್ರೈರಿಸ್ ಹುಲ್ಲುಗಾವಲು. ಪ್ರೈರಿಸ್ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, USA ಅಂತ ಕರಿತೀವಲ್ಲ, ಆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಪ್ರೈರಿಸ್ ಹುಲ್ಲುಗಾವಲವನ್ನು ಕಾಣ್ತೀವಿ. ಪ್ರೈರಿಸ್ ಹುಲ್ಲುಗಾವಲು. ಈ ಕೆಳಗಿನ ಯಾವ ಶಿಲೆ ಭಿನ್ನವಾಗಿದೆ? ಈ ಕೆಳಗಿನ ಯಾವ ಶಿಲೆ ಭಿನ್ನವಾಗಿದೆ? ಅಮೃತ ಶಿಲೆ, ಸುಣ್ಣದ ಕಲ್ಲು, ಗ್ರಾಫೈಟ, ಸ್ಫಟಿಕ ಶಿಲೆ. ನೋಡಿ ಎಷ್ಟು ತಪ್ಪು ಹಾಕಿದ್ರಿ ನೋಡಿ. ನೀವು ಎಷ್ಟು ಪರ್ಸೆಂಟ್ ಹಾಕಿರಿ ಅಂತಂದ್ರೆ ಕೇವಲ 15% ಮಾತ್ರ ಆನ್ಸರ್ ಮಾಡಿದ್ರಿ. ಯಾಕೆ ತಪ್ಪು ಹಾಕಿದ್ರಿ? ಯಾಕೆ ತಪ್ಪು ಹಾಕಿರಿ ಅಂದ್ರೆ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗೆ. ಅಮೃತ ಶಿಲೆ ಇದು ರೂಪಾಂತರ ಶಿಲೆ, ಗ್ರಾಫೈಟ್ ಶಿಲೆ ರೂಪಾಂತರ ಶಿಲೆ,
ಸ್ಫಟಿಕ ಶಿಲೆ, ರೂಪಾಂತರ ಶಿಲೆ. ಸುಣ್ಣದ ಕಲ್ಲು ಎಂತ ಶಿಲೆ ಅಂದ್ರೆ ದ್ವಿತೀಯ ಶಿಲೆ. ಇದು ದ್ವಿತೀಯ ಶಿಲೆ ಅಂತಂದ್ರು ಒಂದೇ, ಕಣ ಶಿಲೆ ಅಂತಂದ್ರು ಒಂದೇ, ಜಲಜ ಶಿಲೆ ಅಂತಂದ್ರು ಒಂದೇ. ಜಲಜ, ಕಣ, ದ್ವಿತೀಯ, 3 ತರದ ಶಿಲೆಗಳನ್ನ ನೋಡ್ತೀವಿ ನಾವು. ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ. ಸೆಡಿಮೆಂಟರಿ ರಾಕ್ಸ್ ಅಂತಂದ್ರು ಒಂದೇ, ದ್ವಿತೀಯ ಶಿಲೆ ಅಂತಂದ್ರು ಒಂದೇ, ಕಣ ಶಿಲೆ ಅಂದ್ರು ಒಂದೇ, ಜಲಜ ಶಿಲೆ ಅಂತಂದ್ರು ಒಂದೇ. ಅಮೃತ ಶಿಲೆ, ಗ್ರಾಫೈಟ, ಸ್ಫಟಿಕ ಶಿಲೆಗಳು ಇವು ಬೆಲೆ ಬಾಳುವ ಶಿಲೆಗಳಾಗಿವೆ. ಈ ಅಮೃತ ಶಿಲೆ ಆಗಿರಬಹುದು. ಅಮೃತ ಶಿಲೆ ಮೂಲ ಶಿಲೆ ಯಾವುದು? ಅಮೃತ ಶಿಲೆಯ ಮೂಲ ಶಿಲೆ ಸುಣ್ಣದ ಕಲ್ಲು. ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ, ಕಲ್ಲಿದ್ದಲು, ಗ್ರಾಫೈಟ, ಮರಳುಗಲ್ಲು, ಸ್ಫಟಿಕ ಶಿಲೆ. ಮರಳುಗಲ್ಲಿನಿಂದ ಸ್ಫಟಿಕ ಶಿಲೆ, ಕಲ್ಲಿದ್ದಲಿನಿಂದ ಗ್ರಾಫೈಟ, ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ. ಇವೆಲ್ಲ ಹೆಂಗ್ತಾವ ಅಂದ್ರೆ ದ್ವಿತೀಯ ಶಿಲೆಗಳು. ಆ ದ್ವಿತೀಯ ಶಿಲೆಗಳಿಂದ ತೃತೀಯ ಶಿಲೆಗಳಾಗಿ ಪರಿವರ್ತನೆ ಆಗಿದ್ದಾವೆ. ಆದ್ರ ಈ ಸುಣ್ಣದ ಕಲ್ಲಿದೆಯಲ್ಲ, ಇದು ಎಂತ ಶಿಲೆ ಅಂದ್ರೆ ದ್ವಿತೀಯ ಶಿಲೆ. ದ್ವಿತೀಯ ಶಿಲೆ ಅಂತಂದ್ರು ಒಂದೇ, ಇದನ್ನ ಕಣ ಶಿಲೆ ಅಂತ ಕರೀತಾರೆ. ದ್ವಿತೀಯ ಶಿಲೆ ಅಥವಾ ಕಣ ಶಿಲೆಗೆ ಉದಾಹರಣೆ ಯಾವುದು ಅಂತಂದ್ರೆ ಸುಣ್ಣದ ಕಲ್ಲು. ಈ ಕೆಳಗಿನ ಯಾವ ಮಾರುತಗಳಿಂದ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಪಡೆಯಲಾಗುತ್ತದೆ? ನಿರಂತರ ಮಾರುತಗಳು, ಸ್ಥಳೀಯ ಮಾರುತಗಳು, ಚಂಡಮಾರುತಗಳು, ನಿಯತಕಾಲಿಕ ಮಾರುತಗಳು. ಯಾವ ಮಾರುತಗಳಿಂದ ಭಾರತ ದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಪಡೆಯುತ್ತದೆ? ಯಾವ ಮಾರುತಗಳಿಂದ ಭಾರತ ದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಪಡೆಯುತ್ತದೆ? ಸರಿಯಾದಂತ ಉತ್ತರ ನಿಯತಕಾಲಿಕ ಮಾರುತಗಳು. ನೋಡಿ, ನಿಯತಕಾಲಿಕ ಮಾರುತಗಳಂದ್ರು ಒಂದೇ, ಇವುಗಳನ್ನ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಮಾನ್ಸೂನ್ ಮಾರುತಗಳಂದ್ರು ಒಂದೇ, ನಿಯತಕಾಲಿಕ ಮಾರುತಗಳಂದ್ರು ಒಂದೇ. ನಿರಂತರ ಮಾರುತಗಳಾಗಲಿ, ಸ್ಥಳೀಯ ಮಾರುತಗಳಾಗಲಿ, ಚಂಡಮಾರುತಗಳಾಗಲಿ ಇವುಗಳಿಂದ ಭಾರತ ದೇಶಕ್ಕೆ ಯಾವುದೇ ಉಪಯೋಗ ಇಲ್ಲ. ಆದ್ರ ನಿಯತಕಾಲಿಕ ಮಾರುತಗಳನ್ನ ಕರಿತೀವಲ್ಲ, ಇವುಗಳನ್ನ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಮಾನ್ಸೂನ್ ವಿಂಡ್ಸ್ ಅಂತ ಕರೀತಾರೆ. ಈ ಮಾನ್ಸೂನ್ ಮಾರುತಗಳಿಂದ ಭಾರತ ದೇಶಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತದೆ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನೇ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಮಾನ್ಸೂನ್ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಮಾನ್ಸೂನ್ ಮಾರುತಗಳಂದ್ರೆ ಒಂದೇ, ಇದಕ್ಕ ನಿಯತಕಾಲಿಕ ಮಾರುತಗಳಂತ ಕರಿತೀವಿ. ನಿಯತಕಾಲಿಕ ಮಾರುತಗಳು. ಸಮ ಮಂಜಿನ ಹನಿಗಳನ್ನ ಸೇರಿಸುವ ಸರಳ ರೇಖೆ. ಒಂದು ಗ್ಲೋಬದ ಮೇಲೆ ಸಮ ಮಂಜಿನ ಹನಿಗಳನ್ನ ಸೇರಿಸುವ ಸರಳ ರೇಖೆಗೆ ಏನಂತ ಕರೀತಾರೆ? ಸಮ ಮಂಜಿನ ಹನಿಗಳು. ಐಸೋಹೈಟ್ಸ್, ಐಸೋಹೆಲನ್, ಐಸೋಥರ್ಮ್ಸ್, ಐಸೋರೋಪ್ಸ್. ಅನಿತಾ ಅವರು, ಶೇಖಣ್ಣ ಉಪ್ಪಾರ್ ಅವರು, ಗೀತಾ ಬಸಟ್ಟಿ ಅವರು, PSI ಮಂಜು ಅವರು, ಹರೀಶ್ ಅವರು, ಸೌಮ್ಯ ಆಚಾರ್ಯ ಅವರು, ನಿತಿನ್ ಅವರು, ಮೇಘನಾಥನ್ ಅವರು, ಶಿವಶರಣ ಅವರು, ಜಯಶ್ರೀ ಅವರು. ಸರಿಯಾದಂತ ಉತ್ತರ ಐಸೋರೋಪ್ಸ್. ನೋಡಿ, ಸಮ ಮಂಜಿನ ಹನಿಗಳನ್ನ ಸೇರಿಸುವಂತ ಸರಳ ರೇಖೆಗೆ ಒಂದು ಗ್ಲೋಬ್ ಇದೆ. ಆ ಗ್ಲೋಬದ ಮೇಲೆ ಸಮ ಮಂಜಿನ ಹನಿಗಳದಾವೆ, ಇಬ್ಬನಿ ಅಂತ ಕರಿತೀವಿ. ಆ ಇಬ್ಬನಿ ಅಥವಾ ಸಮ ಮಂಜಿನ ಹನಿಗಳನ್ನ ಸೇರಿಸುವಂತ ಸರಳ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ಐಸೋರೋಪ್ಸ್ ಅಂತ ಕರೀತಾರೆ. ಐಸೋರೋಪ್ಸ್. ಸಮ ಮಂಜಿನ ಹನಿಗಳನ್ನ ಸೇರಿಸುವಂತ ಸರಳ ರೇಖೆ. ಸಮ ಮಂಜಿನ ಹನಿಗಳನ್ನ ಸೇರಿಸುವ ಸರಳ ರೇಖೆಗೆ ಐಸೋರೋಪ್ಸ್ ಅಂತ ಕರೀತಾರೆ. ಸಮ ಮಳೆಯನ್ನ ಸೇರಿಸುವ ಸರಳ ರೇಖೆಗೆ ಸಮ ಮಳೆ.
ಎರಡು ಸ್ಥಳಗಳಲ್ಲಿ ಸಮ ಮಳೆ ಆಗ್ತಾ ಇದೆ. ಸಮ ಮಳೆಯನ್ನ ಇವೆಲ್ಲ ಕಲಿಬೇಕು ನೀವು. ಪಿ ಎಸ್ ಆಗ್ಬೇಕು, ಅವೆಲ್ಲ ಹೇಳ್ತಿರ್ಬೇಕು ನೀವು. ಐಸೋ ಹೈಟ್ಸ್ ಅಂತ ಕರೀತಾರ ನೋಡಿ. ಇವತ್ತೇ ಫಸ್ಟ್ ಟೈಮ್ ತೊಡೆ ಮಂದಿ ಕೇಳ್ತಾ ಇದ್ದಾರೆ ಇವತ್ತು. ಇವು ಐಸೋ ಹೈಟ್ಸ್, ಐಸೋ ಎಲ್, ಐಸೋ ಥರ್ಮ್ಸ್, ಐಸೋ ರೋಪ್ಸ್, ಕ್ಯಾ ಜೀಜ್ ನಾವೆಲ್ಲ ಹಳಿ ವಿದ್ಯಾರ್ಥಿಗಳು ಆನ್ಸರ್ ಮಾಡ್ತಾರೆ. ಓಲ್ಡ್ ಸ್ಟೂಡೆಂಟ್ಗಳು ಏನದಾರಲ್ಲ ಪರ್ಫೆಕ್ಟ್ ಆಗಿದ್ದಾರೆ, ಅವ್ರು ಏನ್ ಕೇಳಿದ್ರು ಆನ್ಸರ್ ಹೇಳ್ತಾರೆ. ಎಕ್ಸಾಮ್ ಇದೇ ತರ ಪ್ರಶ್ನೆಗಳು ಬರ್ತವೆ. ಐಸೋ ಹೈಟ್ಸ್, ಐಸೋ ಎಲೆನ್ಸ್, ಐಸೋ ಥರ್ಮ್ಸ್, ಐಸೋ ರೋಪ್ಸ್ ಅಲ್ಲ. ಎರಡು ಸಮ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿದೆ, ಎರಡು ಸ್ಥಳಗಳಲ್ಲಿ ಸಮ ಮಳೆಯಾಗಿದೆ. ಆ ಸಮ ಮಳೆಗಳನ್ನು ಸೇರಿಸುವ ಸರಳ ರೇಖೆಗೆ ಐಸೋ ಹೈಟ್ಸ್ ಅಂತ ಕರೀತಾರೆ. ಐಸೋ ಹೈಟ್ಸ್. ಮೌಂಟ್ ಎವರೆಸ್ಟ್ ನ ಎತ್ತರ ಎಷ್ಟು? ಇತ್ತೀಚೆಗೆ ನೇಪಾಳ ಮತ್ತು ಚೀನಾ ದೇಶಗಳು ಮೌಂಟ್ ಎವರೆಸ್ಟ್ ದ ಹೈಟ್ ಅನ್ನ ಮೆಜರ್ಮೆಂಟ್ ಮಾಡಿದ್ದಾರೆ. ಶವಾಶ್, 93% ಕರೆಕ್ಟ್ ಆನ್ಸರ್ ಮಾಡಿದಿರಿ. 8848.86 ಮೀಟರ್ ನೋಡಿ. 8848.86 ಮೀಟರ್ ಎತ್ತರವಾಗಿದ್ದು ಮೌಂಟ್ ಎವರೆಸ್ಟ್ ದ ಎತ್ತರ ಇದು. ಮೌಂಟ್ ಎವರೆಸ್ಟ್ ದ ಎತ್ತರ ಎಷ್ಟಿದೆ ಅಂದ್ರೆ 8848.86 ಮೀಟರ್ ಎತ್ತರವಾಗಿದೆ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಅದರ ಎತ್ತರ ಎಷ್ಟಿದೆ ಅಂದ್ರೆ 8848. ಮೌಂಟ್ ಎಟ್ನಾ ಅನ್ನುವಂತ ಜ್ವಾಲಾಮುಖಿ ಶಿಖರ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಮೌಂಟ್ ಎಟ್ನಾ 2020 PSI ಕ್ವಶನ್ ಇದು. ಮೌಂಟ್ ಎಟ್ನಾ ಎಂಬ ಜ್ವಾಲಾಮುಖಿ ಶಿಖರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಜಪಾನ್, ಇಟಲಿ, ಇಂಡೋನೇಷಿಯಾ. ಸರಿಯಾದಂತ ಉತ್ತರ ಇಟಲಿ ದೇಶ ನೋಡಿ. ಮೌಂಟ್ ಎಟ್ನಾ ಎಂಬ ಜ್ವಾಲಾಮುಖಿ ಶಿಖರ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ಇಟಲಿ ದೇಶದಲ್ಲಿ ಕಂಡು ಬರುತ್ತದೆ. ಮೌಂಟ್ ಎಟ್ನಾ ನೆನಪಿಡಿ, ಮೌಂಟ್ ಎಟ್ನಾ ಎಂಬ ಜ್ವಾಲಾಮುಖಿ ಶಿಖರ. ಮೌಂಟ್ ಸ್ಟ್ರಾಂಬೋಲಿ, ಮೌಂಟ್ ಸ್ಟ್ರಾಂಬೋಲಿ ಎಲ್ಲಿದೆ? ಮೌಂಟ್ ಸ್ಟ್ರಾಂಬೋಲಿ ಎಂಬ ಜ್ವಾಲಾಮುಖಿ ಶಿಖರ. ವೆರಿ ಗುಡ್. ಇದೇ ಇಟಲಿ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ಮೌಂಟ್ ಸ್ಟ್ರಾಂಬೋಲಿ ಎಂಬ ಜ್ವಾಲಾಮುಖಿ ಶಿಖರ ಎಲ್ಲಿದೆ ಅಂತಂದ್ರೆ ಇದೇ ಇಟಲಿ ದೇಶದಲ್ಲಿ. ಈ ಮೌಂಟ್ ಸ್ಟ್ರಾಂಬೋಲಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತ, ಸರಿ, ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಮೌಂಟ್ ಸ್ಟ್ರಾಂಬೋಲಿ ಆಸ್ ನೋನ್ ಆಸ್ ಲೈಟ್ ಹೌಸ್ ಆಫ್ ಮೆಡಿಟೇರಿಯನ್ ಸಿ. ಈ ಮೌಂಟ್ ಸ್ಟ್ರಾಂಬೋಲಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಮೌಂಟ್ ಸ್ಟ್ರಾಂಬೋಲಿ, ಇವನು ಮೌಂಟ್ ಸ್ಟ್ರಾಂಬೋಲಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಎಂದು ಕರೆಯುತ್ತಾರೆ. ಪೂಜಿ ಎಂಬ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತದೆ? ಪೂಜಿ, ಪೂಜಿ ಎಂಬ ಜ್ವಾಲಾಮುಖಿ ಆ ದೇಶದ ಅಗ್ನಿ ದೇವತೆ ಅಂತ ಕರೀತಾರೆ. ಶಬಾಷ್, 82% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಜಪಾನ್ ದೇಶದ ಪೂಜಿ. ಈ ಪೂಜಿ ಜಪಾನ್ ದೇಶದ ಅಗ್ನಿ ದೇವತೆ ಅಂತ ಕರೀತಾರೆ. ಯಾವ ಜ್ವಾಲಾಮುಖಿಯನ್ನ ಜಪಾನಿನ ಅಗ್ನಿ ದೇವತೆ ಎಂದು ಕರೆಯುತ್ತಾರೆ ಅಂದ್ರೆ ಜಪಾನಿನ ಅಗ್ನಿ ದೇವತೆ ಪೂಜಿ. ವೆರಿ ಫೇಮಸ್ ಆಗಿರುವಂತ ಜ್ವಾಲಾಮುಖಿ ಇದು. ಜಪಾನಿನ ಅಗ್ನಿ ದೇವತೆ ಅಂತೇಳಿ ಬಹಳ ಅದ್ಭುತವಾಗಿ ಇದನ್ನ ಪೂಜಿಸಲ್ಪಡುತ್ತಾರೆ. ಯಾವುದನ್ನ? ಪೂಜಿಯನ್ನ.